ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈಗ 2026 ಜೂನ್ ತಿಂಗಳಲ್ಲಿ ಏನೆಲ್ಲ ವಿಷಯಗಳನ್ನು ನಾನಾಗಲಿ ನೀವಾಗಲಿ ಫೇಸ್ ಮಾಡಬಹುದು ಅಥವಾ ಯಾವ್ಯಾವ ಫೇಸಸ್ ನಾವು ಕ್ರಾಸ್ ಮಾಡಬಹುದು ಅನ್ನೋದನ್ನು ನಾವು ನೋಡೋಣ. ಈಗ ನಾನು ಮೊನ್ನೆ ವಿಡಿಯೋದೊಳಗೆ ಮೇಷರಾಶಿಯಿಂದ ಹಿಡಿದು ಕನ್ಯಾ ರಾಶಿವರೆಗೂ ಹಾಕೇನೆ. ಈಗ ತುಲಾ ರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಓಕೆ, ತಮಗೆ ಏನೆಲ್ಲ ರೀಡಿಂಗ್ ಬರಾಕತ್ತೈತಿ ಅನ್ನೋದನ್ನು ನಾವು ನೋಡೋಣ. ಅದು ಎದ್ರ ರಿಲೇಟೆಡು ಅಂತಂತಂದ್ರೆ ಕರಿಯರ್, ಲವ್ ಲೈಫ್ ಮತ್ತು ಹೆಲ್ತ್. ಓಕೆ, ಶುರು ಮಾಡೋಣ. ಸೊ ಈಗ ತುಲಾ ರಾಶಿಯವರಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ? ಇದು ಕರಿಯರ್ ಸಲುವಾಗಿ. ಓಕೆ, ಇದು ನಿಮ್ಮ ಲವ್ ಲೈಫ್ ಸಲುವಾಗಿ. ಓಕೆ, ಆಮೇಲೆ ಇನ್ನು ಉಳಿದದ್ದು ಇದು ಹೆಲ್ತ್ ಪರ್ಪಸ್. ಓಕೆ, ಬಾಟಮ್ಗೆ 6 ಆಫ್ ಕಪ್ಸ್ ಐತಿ, ಮ್ಯಾಜಿಷಿಯನ್ ಐತಿ, ಹರ್ಮಿಟ್. ಸೊ ತುಲಾರಾಶಿಯವರಿಗಾಗಿ ಕರಿಯರ್ದೊಳಗೆ ಏನು ರೀಡಿಂಗ್ ಬರೋದತ್ತು ನೋಡ್ರಿ. ಪೇಜ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ ನ್ಯೂ ಬಿಗಿನಿಂಗ್ಸ್, ಪ್ರೊಜೆಕ್ಟ್ ವರ್ಕ್ ಹೊಸ ಸಿಗ್ಬೋದು, ತಾವು ಯಾವುದಾದ್ರೂ ಕೋರ್ಸಸಿಗೆ ಎನ್ರೋಲ್ ಮಾಡ್ಕೋಬೋದು, ಮಾನಿಟ್ರಿಗೆ ಗೇನ್ ಆಗ್ಬೋದು. ಓಕೆ, ಆಮೇಲೆ ನಿಮ್ಮಲ್ಲಿರುವಂಥ ಹಾಬೀಸನ್ನು ನೀವು ಪ್ರೊಫೆಷನ್ದೊಳಗೆ ಕನ್ವರ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ಸೂ ನಿಮಗೆ ಸಿಗಬಹುದು. ಅಂದರೆ ಏನಾದರೂ ನಿಮ್ಮ ಕರಿಯರ್ ಲೈಫ್ದೊಳಗೆ ಏನಾದರೂ ಒಂದು ಹೊಸದು ಸ್ಟಾರ್ಟ್ ಆಗ್ತೈತಿ. ಅದಾದಮೇಲೆ 10 ಆಫ್ ಸೋರ್ಟ್ಸ್ ಇದೆ ಇಲ್ಲಿ. ಓಕೆ, 10 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂದ್ರೆ ಏನಾದರೂ ಜಾಬ್ ಅದು ಇತ್ತು ಮಾಡಿತು ಅಂತ ಏನಾದರೂ ಜಾಬ್ ಏನಾದರೂ ನೀವು ಹೋಗುವಂಥ ಟೈಮೂ ಬರ್ಬೋದು. ಓಕೆ, ಜಾಬ್ ಹೋಗೋದನ್ರಿ, ಯಾವ್ದಾರ ನೀವು ಪ್ರಾಜೆಕ್ಟ್ ಇದ್ದದ್ದು ಏನಾದರೂ ಕೊಲ್ಯಾಪ್ಸ್ ಆಗುವಂಥದ್ದನ್ರಿ, ಈ ಥರದ್ದು ಏನಾದರೂ ವಿಶೇಷ ಘಟನೆಗಳು ನಡಿಬೋದು. ಆ್ಯಕ್ಚುಲಿ ದಿಸ್ ಈಸ್ ಎಂಡಿಂಗ್. ಇದ್ರ ಎಂಡಿಂಗ್ ನೀವು ಹೆಂಗೆ ಕನ್ಸಿಡರ್ ಮಾಡಬೇಕು ಅಂತಂತಂದ್ರೆ ನೋಡಿರಿ, ನಿಮ್ಮ ಕೈಲೇ ಯಾವುದು ಆಗೋದಿಲ್ಲೋ ನೀವು ಬಹುತೇಕ ಆ ಜಾಬ್ದೊಳಗೆ ಇತ್ತಿರ್ಬೋದು, ಅಥವಾ ಯಾರೇ ಫೋರ್ಸ್ ಮಾಡಿ ಏನಾದರೂ ಕೊಟ್ಟದ್ದೊಂದು ಪ್ರಾಜೆಕ್ಟ್ ಇರ್ಬೋದು, ಅಥವಾ ನೀವು ಫೋರ್ಸೇಬಲಿ ಆ ಪ್ರಾಜೆಕ್ಟ್ದೊಳಗೆ ಹೋಗಿರ್ಬೋದು, ಅದಕ್ಕೆ ಆಗಲಿಲ್ಲ, ಅದರಿಂದ ನೀವು ಹೊರಗೆ ಬರ್ಬೋದು. ಈ ಥರದ್ದು ಏನಾದರೂ ಆಗುವಂಥದ್ದು. ಆದರೆ ಏನಾದರೂ ಬಿಟ್ರೇಲ್ ಆಗ್ಬೋದು, ಅಂದರೆ ಯಾರಾದರೂ ಮೋಸ ಮಾಡ್ಬೋದು ಕೆಲವೊಂದು ವಿಷಯದೊಳಗೆ ನಿಮಗೆ. ಇದೇನು ಹೇಳ್ತೈತಿ ಅಂತಂದ್ರೆ ನೀವು ಇನ್ಮೇಲೆ ವಿಚಾರ ಮಾಡ್ಬೇಕು, ನಿಮ್ಮ ಎನರ್ಜಿ ಜೋಡಿ ಅಲೈನ್ ಆಗುವಂಥ ವಿಷಯಗಳನ್ನು ನೀವು ನಿಮ್ಮ ಕರಿಯರ್ದೊಳಗೆ ಹುಡ್ಕೋಬೇಕು. ನಾನೇನು ಮಾಡಬಲ್ಲೆ, ನಾನು ಎಲ್ಲಿವರೆಗೂ ಒಬ್ಬನೇ ಮಾಡಬಲ್ಲೆ, ಅಥವಾ ಯಾವ್ದು ನನಗೆ ಸೂಟ್ ಆಗ್ತೈತಿ, ಇದ್ರ ಬದಲು ನೀವು ಸೀರಿಯಸ್ಲಿ ವಿಚಾರ ಮಾಡ್ಬೇಕು ಇದ್ರೊಳಗೆ. ಓಕೆ, ಯಾಕಂದ್ರೆ ಅದು ಪ್ರತಿಯೊಂದ್ರೊಳಗೂ ಎಂಡಿಂಗ್ ಅಂತಂದು ಹೇಳಿ ತೋರ್ಸಂಗಿಲ್ಲ. ಎಂಡಿಂಗ್ ಹೆಂಗೆ ಅಂತಂತಂದ್ರೆ ಬ್ಯಾಡ್ ಎಂಡಿಂಗೂ ಆಗ್ಬೋದಲ್ಲ. ಸೊ ಕರಿಯರ್ದೊಳಗೆ ಇದೇನು ಹೇಳ್ತೈತಿ ಅಂತಂದರೆ ನಿಮ್ಮ ಕೈಯೊಳಗೆ ಇದ್ದಂದ್ರೆ ಏನಾದರೂ ಗಡಿಬಿಡಿ ಆಗ್ಬೋದು. ಜಾಬ್ ಲಾಸ್ ಅನ್ರಿ, ಪ್ರೊಜೆಕ್ಟ್ ಏನಾದರೂ ಕೈಯಿಂದ ಸರಿದು ಹೋಗೋದಾಗಲಿ, ಚಾನ್ಸ್ ಏನಾದರೂ ಮಿಸ್ ಆಗೋದಾಗಲಿ, ಈ ಥರದ ವಿಷಯಗಳು ನಿಮ್ಮ ಜೋಡಿ ಆಗ್ಬೋದು. ಯಾರಾದರೂ ಬಿಟ್ರೇಲ್ ಎನರ್ಜಿ ಅಂತಂತಂದ್ರೆ ನಿಮಗೆ ಬರುವಂಥ ಚಾನ್ಸ್ ಯಾರಾದರೂ ಹೊಡ್ಕೊಂಡು ಪಕ್ಕಕ್ಕೆ ಸರಿಯೋದು, ಆ ಥರದ ವಿಚಾರಗಳು ಆಗುವಂಥ ಚಾನ್ಸಸ್. ಓಕೆ, ನೈಟ್ ಆಫ್ ಕಪ್ಸ್ ಇದೆ. ಕೆಲವೊಂದಿಷ್ಟು ಮಂದಿಗೆ ಹೆಂಗೆ ಆಗ್ಬೋದು ಅಂತಂತಂದ್ರೆ ನೀವು ಹೀಲಿಂಗ್ ಕೋರ್ಸಸಿಗೆ ನೀವು ಎನ್ರೋಲ್ ಮಾಡ್ಕೊಳ್ಳೋದಂತನ್ರಿ, ಅಥವಾ ನೀವು ಯಾರನ್ನಾದರೂ ಹೀಲಿಂಗ್ ಮಾಡೋದನ್ರಿ, ಅಥವಾ ನೀವು ಹೀಲಿಂಗ್ ಪ್ರೊಫೆಷನ್ಸ್ದವ್ರು ಇದ್ರಿ ಅಂತಂತಂದ್ರೆ, ಅಥವಾ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರಿ ಅಂತಂತಂದ್ರೆ ಅದ್ರ ಬಿಗಿನಿಂಗ್ ಭಾಳ ಚಲೋ ಇರ್ತೈತಿ. ಓಕೆ, ಅಥವಾ ಯಾರಾದರೂ ಬೇರೆ ಸ್ವಲ್ಪ ಡಿಪ್ಲೊಮೆಟಿಕ್ ಹಂಗೆ ವಿಚಾರ ಮಾಡ್ಬೇಕು ಇದ್ರೊಳಗೆ. ಓಕೆ, ಅತಿ ಇಮೋಷ್ನಲ್ ಆಗಿ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಹೆಂಗಂತಂದ್ರೆ ನೀವು ಮತ್ತೊಬ್ಬರನ್ನ ಇನ್ಸ್ಪೈರನೂ ಮಾಡ್ಬೋದು. ಮತ್ತೊಬ್ಬರನ್ನ ಇನ್ಸ್ಪೈರ್ ಮಾಡುವಂಥ ಕೆಲವೊಂದಿಷ್ಟು ಕೋರ್ಸಸ್ ಅಥವಾ ಕೆಲವೊಂದಿಷ್ಟು ಏನಾದರೂ ವಿಷಯಗಳಿರ್ತಾವೆ, ಅವನ್ನ ನೀವೇನಾದರೂ ಮಾಡುವಂಥ ಚಾನ್ಸಸ್. ಅಥವಾ ಹಿಂಗೂ ಇರ್ಬೋದು, ಏನಾದರೂ ಕಾನ್ಫ್ಲಿಕ್ಟ್ಸ್ ಇರ್ಬೋದು ಮಂದಿದ, ನೀವು ಮೆಡಿಯೇಟ್ರಾಗಿ ಅದಕ್ಕೆ ಅವ್ರಿಗೇನಾದರೂ ಹೆಲ್ಪ್ ಮಾಡ್ಬೋದು. ಒಂಥರ ಹೀಲಿಂಗ್ ಒಂಥರ ಹೀಲಿಂಗ್ ತೋರಿಸ್ತೈತಿ ನಿಮ್ಮ ಪ್ರೊಫೆಷನ್ ಮತ್ತು ಕರಿಯರ್ದೊಳಗೆ. ಇದೊಂಥರ ಹೀಲಿಂಗ್ ತೋರಿಸ್ತೈತಿ. ನೀವು ಮಾಡ್ಬೋದು, ಅಥವಾ ಕೋರ್ಸಸಿಗೆ ನೀವು ಜಾಯ್ನ್ ಆಗ್ಬೋದು, ಅಥವಾ ಯಾವುದಾದ್ರು ಅಕಲ್ಟ್ ಸೈನ್ಸದ್ದು ಯಾವುದಾದ್ರೂ ಕೋರ್ಸಸಿಗೂ ನೀವು ಜಾಯ್ನ್ ಆಗ್ಬೋದು. ಕರಿಯರ್ ರಿಲೇಟೆಡ್ ಈ ವಿಷಯ ಆಗುವಂಥ ಸಂಭವ.
ಇನ್ನು ನಿಮ್ಮ ನಿಮ್ಮ ಲವ್ ಲೈಫ್ದೊಳಗೆ ಏನು ಬರ್ತಾಯಿದೆ ನೋಡಿ. ಇಲ್ಲಿ ಲವ್ ಲೈಫ್ ಅಂತಂತಂದ್ರೆ ನೀವು ಮತ್ತೊಬ್ಬರನ್ನ ಪ್ರೀತಿ ಮಾಡಬೇಕು ಅಂತಂತಲ್ಲ. 4 ಆಫ್ ಸೋರ್ಸ್ ಏನು ಹೇಳ್ತೈತಿ ಅಂತಂದ್ರೆ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನನಗೆ ಅನಿಸಿದ ಮಟ್ಟಿಗೆ ಯಾವುದಾದ್ರೂ ವಿಷಯಕ್ಕೆ ಭಾಳ ಎಕ್ಸಾಸ್ಟ್ ಆದಂಗೆ ಅಥವಾ ನಿಮಗೆ ಸದ್ಯ ಈಗ ಏನು ಮಾಡಬೇಕು ಅಂತಂದು ಹೇಳಿ ಗೊತ್ತಾಗತ್ತಿಲ್ಲ. ಇವತ್ತು ನಾ ಬೆಳಿಗ್ಗೆ ಶಾರ್ಟ್ ಹಾಕಿ ಶಾರ್ಟ್ನಾಗೂ ಇದೆ ಬಂದೈತಿ. ಓಕೆ, ಸೊ ನಿಮ್ಮನ್ನು ನೀವು ರೀಟ್ರೀಟ್ ಮಾಡ್ಕೊಳ್ಳುವಂಥ ಟೈಮ್, ನಿಮಗೆ ನೀವು ಟೈಮ್ ಕೊಡುವಂಥ ಟೈಮ್, ಕ್ವಾಲಿಟಿ ಟೈಮ್ ನಿಮ್ಮ ಜೋಡಿ ನೀವೇ ಸ್ಪೆಂಡ್ ಮಾಡಿರಿ. ನಿಮ್ಮ ಬದಲಾಗಿ ಜಗತ್ತೇನು ವಿಚಾರ ಮಾಡ್ತೈತಿ, ಏನು ಮಾತಾಡ್ತೈತಿ, ಅದು ಮ್ಯಾಟ್ರ್ ಆಗಂಗಿಲ್ಲ. ನಿಮಗೆ ನೀವೇ ಮ್ಯಾಟ್ರ್ ಆಗ್ತೀರಿ. ಈ ಜೂನ್ ಎಂಡ್ವರೆಗೂ, ಓಕೆ, 2026 ಈ ಜೂನ್ದೊಳಗೆ ನಿಮ್ಮ ಬದಲಾಗಿ ನೀವು ಜಾಸ್ತಿ ವಿಚಾರ ಮಾಡಿರಿ. ಎಷ್ಟಾಕತಿ ಅಷ್ಟು ಸ್ಟ್ರೆಸ್ ಕಡಿಮೆ ಮಾಡ್ಕೊಳಕ್ಕೆ ನೋಡಿರಿ, ಮೆಡಿಟೇಷನ್ ಮಾಡಕ್ಕೆ ನೋಡಿರಿ, ಒಬ್ಬರೇ ಇರಕ್ಕೆ ನೋಡಿರಿ. ಒಬ್ಬರೇ ಇದ್ದರೂ ಸಹಿತ ಒಳ್ಳೆ ವಿಚಾರಗಳನ್ನು ಮಾಡಿರಿ. ನಿಮ್ಮ ಮೆಂಟಲಿ ನಿಮ್ಮನ್ನು ನೀವು ಬೂಸ್ಟ್ ಮಾಡ್ಕೊಳ್ಳುವಂಥ ವಿಚಾರಗಳನ್ನು ಮಾಡಿರಿ. ಲೈಫ್ದೊಳಗೆ ಡೆವಲಪ್ಮೆಂಟ್ ತರುವಂಥ ವಿಚಾರ ಮಾಡಿರಿ. ವೀಲ್ ಆಫ್ ಫಾರ್ಚೂನ್ ನೋಡಿರಿ. ವೀಲ್ ಆಫ್ ಫಾರ್ಚೂನ್ ಏನು ಹೇಳ್ತೈತಿ ಅಂದರೆ ಇಟ್ ಈಸ್ ಲೈಕ್ ಅ ಡೆಸ್ಟಿನಿ ಕಾರ್ಡ್. ಏಕ್ದಮ್ ಸೆ ಟೈಮ್ ಬದಲ್ ರಾಯ್. ಓಕೆ, ಸಡನ್ನಾಗೆ ಟೈಮ್ ಚೇಂಜ್ ಆಕೈತಿ. ಈಗ ಯಾರು ನೀವೇನಾದರೂ ಲವ್ ರಿಲೇಷನ್ಶಿಪ್ದೊಳಗಿರ್ಬೋದು, ಸಿಂಗಲ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ದೊಳಗಿರ್ಬೋದು. ಹೆಂಗಂತಂದ್ರೆ ಒಂಥರ ಕಾರ್ಮಿಕ್ ದಿಸ್ ಕಾರ್ಡ್ ಈಸ್ ಅನ್ಪ್ರೆಡಿಕ್ಟೇಬಲ್. ನಿಮ್ಮ ಜೊತೆ ಒಳ್ಳೇದೂ ಆಗ್ಬೋದು, ನಿಮ್ಮ ಜೊತೆ ಕೆಟ್ಟದ್ದೂ ಆಗ್ಬೋದು. ಯಾವುದಾದ್ರೂ ಒಂದು ಕಾರ್ಮಿಕ್ ಸೈಕಲ್ದೊಳಗೆ ಈಗ ಸದ್ಯ ನೀವು ಸಿಕ್ಕಾಕೊಂಡಿರ್ಬೋದು, ಅದು ಎಂಡ್ ಆಗ್ತಿರ್ಬೋದು. ಈಗ ಸದ್ಯ ಎಂಡ್ ಆಗೋ ಮುಂದೆ ಮನುಷ್ಯರಿಗೆ ಯಾರಿಗಾದ್ರೂ ಬೇಜಾರಾಗೇ ಆಗ್ತೈತಿ. ಬಟ್ ಅದು ನಮಗೆ ಮುಂದೆ ಸರ್ವ್ ಅದರಿಂದ ನಮಗೇನು ಯೂಸ್ ಇರೋಂಗಿಲ್ಲ ಅಂತಂದು ಹೇಳಿ ಅದು ಬಿಟ್ಟು ಹೋಗ್ತೈತಿ. ಆ ಥರದ ವಿಷಯಗಳು ಒಳ್ಳೇದಾಗಿದ್ದರೆ ಒಳ್ಳೆಯದು, ಕೆಟ್ಟದ್ದಾಗಿತ್ತು ಅಂತಂತಂದ್ರೆ ಕಾರ್ಮಿಕಪ್ಪ ಅಂತಂದು ಹೇಳಿ ಬಿಟ್ಬಿಡೋದು ಅದನ್ನು. ಸೊ ಮೀನ್ಸ್ ಒಂಥರ ನಿಮ್ಮ ಲೈಫ್ದೊಳಗೆ ಅನ್ಎಕ್ಸ್ಪೆಕ್ಟೆಡ್ ಶಿಫ್ಟ್ ಬರ್ತೈತೆ ಈಗ ಸದ್ಯ. ಯಾಕಂದ್ರೆ 4ನೇ ಮನೆಯೊಳಗೆ ಸದ್ಯ ಗುರುನೂ ಬರಾಕತ್ತಾರೆ. ಗುರು ಅಂತಂದ್ರೆ ಏನು? ಮದರ್ ಅನ್ರಿ, ಮದರ್ ಲ್ಯಾಂಡ್ ಅನ್ರಿ, ಪೀಸ್ ಆಫ್ ಮೈಂಡ್ ಅನ್ರಿ, ಪ್ರೀತಿ ಅನ್ರಿ. ಅಂದರೆ ಘರ್ ಕಾ ಸುಖ, ಮನ್ ಕಾ ಸುಖ. ನಿಮ್ಮ ಸುಖದೊಳಗೆ ಏರ್ಪೇರ್ ಆಗ್ಬೋದು. ಸೊ ವಿಚಾರ ಮಾಡಿರಿ. ಗುರು 4ನೇ ಮನೆಗೆ ಬಂದರು ಅಂತಂದ್ರೆ 5ನೇ ದೃಷ್ಟಿಯಿಂದ 8ನೇ ಮನೆ ನೋಡ್ತಾರೆ, 7ನೇ ದೃಷ್ಟಿಯಿಂದ 10ನೇ ಮನೆ ನೋಡ್ತಾರೆ, 9ನೇ ದೃಷ್ಟಿಯಿಂದ 12ನೇ ಮನೆ ನೋಡ್ತಾರೆ. 8 and 8 और 12 ಗಡ್ಬಡ್ಕ रहता है, ಧ್ಯಾನ में रखना. ಇನ್ನು ನಿಮ್ಮ ಚಾರ್ಟ್ನೊಳಗೆ ಗುರುನ ಪ್ಲೇಸ್ಮೆಂಟ್ ಎಲ್ಲೈತಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಹೆಂಗಂತಂತಂದ್ರೆ ನೀವು ರೆಡಿ ಇಟ್ಕೋರಿ ಎಲ್ಲ ವಿಷಯ ಸಲುವಾಗಿನೂ. ಆಮೇಲೆ ಕ್ವೀನ್ ಆಫ್ ಪೆಂಟಕಲ್ಸ್ ಬರೋದೈತಿ. ಅದ್ರ ಸಲುವಾಗಿ ಅಂದರೆ ಲವ್ ಲೈಫ್ದೊಳಗೆ ಈ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ನೀವು ಒಂದು ವೇಳೆ ಹೋಮ್ ಮೇಕರ್ ಇದ್ರಿ ಅಂತಂತಂದ್ರೆ ಸ್ವಂತ ಸಲುವಾಗಿನೂ ಕಾಳಜಿ ಮಾಡಿಕೊಡ್ರಿ. ಬೇರೆಯವರಿಗೆ ಪ್ರೀತಿ ಮತ್ತು ಕಾಳಜಿ ಎಷ್ಟು ಅವಶ್ಯಕತೆ ಇರ್ತೈತೋ ಅಷ್ಟೇ ಕಾಳಜಿ ನಿಮ್ಮ ಸಲುವಾಗಿನೂ ಇರ್ತೈತಿ. ಕೆಲಸನೂ ಎಷ್ಟಾಕತಿ ನಿಮ್ಗೆ ಎಷ್ಟು ಹೊಂತತಿ ಅಷ್ಟೇ ಮಾಡಕ್ಕೆ ನೋಡಿರಿ. ಅತಿ ಹೆಚ್ಚಾಗಿ ಮಾಡಕ್ಕಂತಂದು ಹೇಳಿ ಏನು ಹೋಗ್ಬೇಡ್ರಿ. ಓಕೆ, ಅದ್ರ ಜೊತೆಗೆ ನಿಮ್ಮ ಲವ್ ಲೈಫ್ದೊಳಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡುವಂಥದ್ದು ಏನಾದರೂ ಪ್ರಸಂಗ ಬರಬಹುದು, ಅಥವಾ ಆ ಥರದ್ದು ಯಾರಾದರೂ ಪರ್ಸನ್ ನಿಮ್ಮ ಲೈಫ್ದೊಳಗೆ ಬರ್ಬೋದು. ಓಕೆ, ಸೊ ಸ್ವಂತದ ಬದಲಾಗಿ ಕಾಳಜಿ ಇರಲಿ. ನೋಡಿರಿ, ಹೆಲ್ತ್ ವಿಷಯದೊಳಗೆ ಏನು ಬರಾಕತ್ತೈತೆ ಅಂದರೆ 10 ಆಫ್ ವಾಂಡ್ಸ್, 5 ಆಫ್ ಸೋರ್ಡ್ಸ್ ಆ್ಯಂಡ್ 8 ಆಫ್ ಪೆಂಟಕಲ್ಸ್. 3 ಕಾರ್ಡನ್ನು ಸ್ವಲ್ಪ ಗಡಿಬಿಡಿ ಕಾರ್ಡ್. ನೋಡಿರಿ, 10 ಆಫ್ ವಾಂಡ್ಸ್ ಏನು ಹೇಳ್ತೈತೆ ಅಂದರೆ ಯಾವುದೇ ವಿಷಯಕ್ಕೆ ಓವರ್ ಬರ್ಡನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಥವಾ ಓವರ್ ಬರ್ಡನ್ ಆಗ್ಲೂ ಬಹುದು ಕೆಲವೊಂದಿಷ್ಟು ವಿಷಯದೊಳಗೆ. ಅದು ಯಾವುದೇ ಇರಲಿ, ಮನೆಗೆ ಸಂಬಂಧಪಟ್ಟಂಥ ವಿಷಯ ಇರಲಿ, ಫೈನಾನ್ಸಿಗೆ ಸಂಬಂಧಪಟ್ಟಂಥದ್ದು ಇರಲಿ, ಅಥವಾ ನಾವು ಈ ಸಮಾಜದೊಳಗೆ ಇರ್ತೇವೆ, ಸಮಾಜದೊಳಗೆ ಯಾರೇನಾದರೂ ಅಂತಿರ್ಬೋದು, ಮಾಡ್ತಿರ್ಬಹುದು. ಅದ್ರ ಬದಲಾಗಿ ನೀವು ಜಾಸ್ತಿ ವಿಚಾರ ಮಾಡುವಂಥದ್ದು ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಸೊ ಎಷ್ಟಾಗತ್ತೆ ಅಷ್ಟು ಬರ್ಡನ್ನು ಕಡಿಮೆ ಮಾಡ್ಕೊಳಕ್ಕೆ ನೋಡಿರಿ. ಸ್ವಲ್ಪ ರೆಸ್ಟ್ ತೊಗೋರಿ ಸ್ವಲ್ಪ. ಆಮೇಲೆ ನಿಮ್ಮ ಎನರ್ಜಿ ಡ್ರೈನ್ ಮಾಡುವಂಥ ಯಾರು ಜನ ಇರ್ತಾರೆ, ಅಥವಾ ಅಂಥ ಅಟ್ಮಾಸ್ಫಿಯರ್ ಇರ್ತಾವೆ. ಅಂದರೆ ಜಗಳಗಂಟ್ರು ಯಾರು ಇರ್ತಾರೆ, ಜಗಳ ಮಾಡೋಕ್ಕನ ಹವಣಿಸ್ತಿರ್ತಾರೆ ಕೆಲವೊಂದಿಷ್ಟು ಜನ ಮಾತಿಗೆ. ಅಂಥವ್ರು ಏನಾದರೂ ಇತ್ತಂತಂದ್ರೆ ಸ್ವಲ್ಪ ದೂರ ಇರಾಕೆ ನೋಡಿರಿ. ಮಾನಸಿಕವಾಗಿ ನಾವು ಸ್ವಲ್ಪ ಇದು ಒಂಥರದಿಂದ ಮಾನಸಿಕ ತೊಳಲಾಟನೂ ತೋರಿಸ್ತೈತೆ. ಅಂದರೆ ವಿಚಾರಗಳು ಅತಿಯಾಗೋದು, ಒಟ್ಟು ಹೊಳೆಯಂಗಿಲ್ಲ ಆ ಟೈಮ್ದೊಳಗೆ. ಸೊ ಎಂಗ್ಸೈಟಿ ಆಗ್ಬೋದು. ಆ ಥರದ ವಿಷಯ ಆಗುವಂಥ ಪ್ರಾಬ್ಲಮ್ಸ್ ಎಷ್ಟಾಗತ್ತಷ್ಟು ಅದರಿಂದ ದೂರಿರಿ. ಅತಿಯಾಗಿ ಏನೂ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಒಳ್ಳೆ ರೀತಿಯಿಂದ ನಿಮ್ಮ ಮೇಲೆ ನೀವು ಕೆಲಸ ಮಾಡಿರಿ, ನಡೀತೈತಿ. ಆದರೆ ಅತಿಯಾಗಿ ಕೆಲಸ ಮಾಡಿ ದಣಿವಾಗಿ ಆ ಥರ ಏನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕೆಲವು ಸರ್ತಿ ಏನಾಗತಿ ಅಂತಂತಂದ್ರೆ, ಭಾಳ ಸಿಟ್ಟು ಬಂದಿತ್ತಂದ್ರೆ ನಮ್ಮನ್ನು ನಾವು ಜಾಸ್ತಿ ಕೆಲಸದಾಗ ಇನ್ವಾಲ್ವ್ ಮಾಡ್ಕೊಂಡ್ಬಿಡ್ತೇವೆ. ಆ ಥರನೂ ಮಾಡೋಕ್ಕೆ ಹೋಗ್ಬೇಡ್ರಿ, ಅದರಿಂದನೂ ಪ್ರಾಬ್ಲಮ್ ಆಗೋ ಚಾನ್ಸಸ್. ಓಕೆ, ಸ್ವಂತದ ಬದಲಾಗಿ ಕಾಳಜಿ ತೊಗೊಳ್ರಿ.
ನೋಡಿರಿ ಇಲ್ಲಿ ಬಾಟಮ್ ಕೆಳಗೆ ಏನೈತಿ ಅಂದರೆ 6 ಆಫ್ ಕಪ್ಸ್ ಐತಿ. 6 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದ್ರೆ ಡಿವೈನ್ ಎನರ್ಜಿ ಕಡೆಯಿಂದ ನಿಮ್ಗೆ ಏನಾದರೂ ಸಿಗುವಂಥದ್ದು. ಸೊ ಹೆಂಗಂತಂದ್ರೆ ಅವೇರ್ನೆಸ್ ಇರಲಿ ನಿಮ್ಮ ಬದಲಾಗಿ. ಸೊ ಈಗ ವೃಶ್ಚಿಕ ರಾಶಿಯವರಿಗಾಗಿ ಏನು ರೀಡಿಂಗ್ ಬರತೈತಿ ಅಂತಂದು ಹೇಳಿ ನೋಡೋಣ. ಓಕೆ, ಇದು ನಿಮ್ಮ ಕರಿಯರ್ ಸಲುವಾಗಿ ಆಯಿತಾ. ಇದು ನಿಮ್ಮ ಲವ್ ಲೈಫ್ ಸಲುವಾಗಿ. ಸೊ ನೌ ದಿಸ್ ಈಸ್ ಫಾರ್ ಹೆಲ್ತ್. ನೋಡಿ ನಿಮ್ಮ ಸಲುವಾಗಿ ಏನು ರೀಡಿಂಗ್ ಬರತೈತಿ ಅಂತಂದ್ರೆ ವೃಶ್ಚಿಕ ರಾಶಿಯವರಿಗಾಗಿ ಕರಿಯರ್ದೊಳಗೆ ಏನು ಬರಾಕತ್ತೈತಿ ನೋಡ್ರಿ. 2 ಆಫ್ ವಾಂಡ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ 2 ಆಫ್ ವಾಂಡ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಕಂಫರ್ಟೇಬಲ್ ಝೋನ್ದೊಳಗೆ ಇದ್ದನ ನಾನು ಕೆಲಸ ಮಾಡಬೇಕು. ಕೆಲವ್ರು ಹೇಳ್ತಿರ್ತಾರೆ ನನಗೆ ಊರಿಗೆ ಸಮೀಪನ ಬೇಕು ರೀ ಜಾಬ್ ರೀ, ನನಗೆ 10 ಕಿಲೋಮೀಟ್ರ್ದಾಗನ ಬೇಕು ರೀ. ಹೀಗೆಲ್ಲ ನಡೆಯಂಗಿಲ್ಲ. ನೀವು ಹೆಂಗೆ ಅಂತಂತಾರೆ ಸರಿ ಹಿಂಗೆ ಪ್ಲ್ಯಾನ್ ಮಾಡಿರಿ. ನಿಮ್ಮ ಕಂಫರ್ಟೇಬಲ್ ಝೋನಿಂದ ಹೊರಗೆ ಬರಕ್ಕೆ ನೋಡಿರಿ. ಕಂಫರ್ಟೇಬಲ್ ಝೋನಿಂದ ಹೊರಗೆ ಬಂದ್ರೆ ನನಗೆ ಗ್ರೋತ್ ಇರ್ತೈತಿ. ಸರಿ ಹಂಗೆ ಪ್ಲ್ಯಾನ್ ಮಾಡಿರಿ, ಅದನ್ನು ಎಕ್ಸಿಕ್ಯೂಟ್ ಮಾಡಕ್ಕೆ ನೋಡಿರಿ. ಆಮೇಲೆ ನಾವು ದಿಸ್ ಇಸ್ ಅ ಲೈಕ್ ಕೀ ಮೂಮೆಂಟ್ ಇನ್ ಯುವರ್ ಕರಿಯರ್. ನೀವು ಎಷ್ಟು ಅದ್ರ ಮೇಲೆ ನಿಮ್ಮ ಕರಿಯರ್ ಮೇಲೆ ನೀವು ಎಷ್ಟು ಕೆಲಸ ಮಾಡ್ತೀರಿ, ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ತೀರಿ, ನೀವು ಅದಕ್ಕೆ ತಕ್ಕಂಗೆ ನಿಮಗೆ ರಿಸಲ್ಟ್ ಸಿಗ್ತೈತಿ. 10 ಆಫ್ ಪೆಂಟಕಲ್ಸ್ ಮತ್ತು ಕಿಂಗ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತೆ ಅಂದ್ರೆ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಅನ್ರಿ. ಫ್ಯಾಮಿಲಿ ಬಿಸ್ನೆಸ್ ಇದು 10 ಆಫ್ ಪೆಂಟಕಲ್ಸ್ ನಿಮ್ದು ಏನಾರು ಫ್ಯಾಮಿಲಿ ಬಿಸ್ನೆಸ್ ಇತ್ತು ಅಂತಂದ್ರೆ ಅದ್ರೊಳಗೆ ಭಾಳ ಚಲೋ ಗ್ರೋತ್ ಬರೋದನ್ನು ನೀವು ಒಂಥರ ಒಂದು ಲೆಗಸಿ ಕ್ರಿಯೇಟ್ ಮಾಡುವಂಥ ಟೈಮನ್ನು ಬರ್ಬೋದು. ಒಂಥರ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಹೇಳ್ತೈತಿ. ಜಾಬ್ ಇತ್ತಂತಂದ್ರೆ ಬರೀ ಜಾಬ್ ಸೆಕ್ಯೂರಿಟಿ ಹೇಳ್ತೈತಿ. ಬಿಸ್ನೆಸ್ದೊಳಗೆ ಗ್ರೋತ್ ಅನ್ರಿ, ಮೆಂಟರ್ಶಿಪ್ ಅನ್ರಿ. ನೀವೆಲ್ಲರೇ ಯಾರಿಗಾರೇ ಟೀಚ್ ಮಾಡೋಕ್ಕದು ಹೋಗ್ಬೋದು, ಆ ಥರದ್ದು ಏನಾದರೂ ವಿಷಯಗಳಾಗ್ಬೋದು. ಆಮೇಲೆ ಕಿಂಗ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ ಪ್ರೊಫೆಷ್ನಲ್ ಸಕ್ಸಸ್. ಇಲ್ಲಿವರೆಗೂ ನೀವೇನು ಹಾರ್ಡ್ ವರ್ಕ್ ಮಾಡಿರಲ್ಲ ಅದು ನಿಮಗೆ ಪೇ ಆಫ್ ಮಾಡೋಕ್ಕೆ ಬಂದೈತಿ. ಈಗ ಸದ್ಯ ಯಾವುದಾದ್ರೂ ಅಥಾರಿಟೇಟಿವ್ ಪೊಸಿಷನಿಗೆ ನಿಮಗೆ ಟ್ರಾನ್ಸ್ಫರ್ ಆಗ್ಬೋದು, ಪ್ರಮೋಷನ್ ಆಗ್ಬೋದು, ನಿಮ್ಮ ಪೇಮೆಂಟ್ದೊಳಗೆ ಇನ್ಕ್ರಿಮೆಂಟ್ ಆಗ್ಬೋದು. ನಿಮ್ದು ಎಲ್ಲಾದರೂ ದುಡ್ಡು ಏನಾದರೂ ಬರುವಂಥದ್ದು ಏನಾದರೂ ನಿಂತಿದ್ರೆ ನಿಮಗೆ ಬರುವಂಥ ಟೈಮ್ ಅಂದರೆ ದುಡ್ಡಿನ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತಂತಂದ್ರೆ ಸಾಲ್ವ್ ಆಗ್ತೈತೆ ನಿಮ್ಮದು. ದಿಸ್ ಇಸ್ ಅ ಪ್ರಾಬ್ಲಮ್ ಸೊಲ್ಯೂಷನ್ ಕಾರ್ಡೇನು. ಅಥವಾ ಅಂಥದ್ದು ಯಾವುದಾದ್ರೂ ಮನುಷ್ಯನ ನಿಮ್ಮ ದುಡ್ಡಿನ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅಂಥವ್ರು ಯಾರಾದರೂ ಒಬ್ರು ನಿಮಗೆ ಸೊಲ್ಯೂಷನ್ ಹುಡುಕಾಡಿ ಕೊಡುವಂಥದ್ದು ನಿಮಗೆ, ಮತ್ತು ಅದರಿಂದ ಏನಾದರೂ ನಿಮಗೆ ದಾರಿ ಸಿಗುವಂಥದ್ದು ಆ ಥರದ ವಿಷಯಗಳು ನಿಮ್ಮ ಕರಿಯರ್ದೊಳಗೆ ಆಗ್ತಾವೆ. ನೋಡಿರಿ ನಿಮ್ಮ ಲವ್ ಲೈಫ್ದೊಳಗೆ ಕೆಲವೊಂದಿಷ್ಟು ಜನರಿಗೆ ಏನಾಗ್ಬೋದು ಅಂತಂದ್ರೆ ಲಾಸ್ ಅಂತ ಅನ್ನಿಸ್ಬೋದು. ನಿಮ್ಮ ಲವ್ ಲೈಫ್ದೊಳಗೆ ಏನಾದರೂ ನೀವು ಆನ್ ಆಫ್ ಸಿಚುವೇಶನ್ ಇರ್ಬೋದು. ಒಂದು ರೀತಿಯಿಂದ ಇಮೋಷ್ನಲ್ ಇನ್ಸ್ಟೆಬಿಲಿಟಿ ಅಂತಂತಾನೆ ರೀ. ಮತ್ತು ಹೆಚ್ಚಿಗೆ ನನಗೆ ಅನ್ಸ್ಕೊಂಬಿಟ್ಟಿಗೆ ನೀವು ಲಾಸ್ ಏನಾಗೈತಿ ಅದ್ರ ಮೇಲೆ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡುವಂಗೆ ಕಾಣ್ತೀರಿ. ಸೊ ಎಷ್ಟಾಕೈತೆ ಅದರಿಂದ ಹೊರಗೆ ಬರಕ್ಕೆ ನೋಡಿರಿ. ಯಾವುದು ನಮ್ಮಲ್ಲಿ ಹೆಲ್ದಿ ಮೈಂಡ್ಸೆಟ್ ಕ್ರಿಯೇಟ್ ಮಾಡ್ತೈತಿ ನಾವು ಅದ್ರ ಮೇಲೆ ಫೋಕಸ್ ಮಾಡೋದು ಭಾಳ ಚಲೋ. ಕೆಲವೊಂದಿಷ್ಟು ಮಂದಿಗೆ ಆ ಥರ ಆಗ್ಬೋದು, ಕೆಲವೊಂದಿಷ್ಟು ಮಂದಿಗೆ ಹಿಂಗೆ ಆಗ್ಬೋದಲ್ಲ ಲವ್ ಲೈಫ್ದೊಳಗೆ ಆಪ್ಷನ್ಸ್ ಏನಾದರೂ ಜಾಸ್ತಿ ಬರ್ಬೋದು. ಅಥವಾ ನೀವು ಮ್ಯಾರೇಜಿಗೆ ಪ್ರಪೋಸಲ್ಸ್ನೇ ಏನಾದರೂ ಒಂದಕ್ಕಿಂತ ಹೆಚ್ಚಿಗೆ ಬರ್ಬೋದು, ನೀವು ಕನ್ಫ್ಯೂಸ್ ಆಗ್ಬೋದು. ಸೊ ಅವಾಗ ಹೆಂಗಂತಂದ್ರೆ ವಿಚಾರ ಮಾಡಿ ಡಿಸಿಷನ್ ತೊಗೊಳಕ್ಕೆ ನೋಡಿರಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಯಾರ್ದಾರೆ ಎಕ್ಸ್ಪೀರಿಯನ್ಸ್ ಇರ್ತಾರಲ್ಲ ಅವ್ರನ್ನ ಭೇಟಿ ಆಗ್ರಿ, ಅವ್ರ ಜೊತೆ ಮಾತಾಡ್ರಿ. ಲವ್ ಲೈಫ್ದೊಳಗೆ ಒಂಥರ ಕ್ರಾಸ್ ರೋಡ್ ಮೇಲೆ ನಿಂತಂಗೆ ಆ ಥರದ ವಿಚಾರಗಳಾಗ್ಬೋದು. ಕೆಲವೊಂದಿಷ್ಟು ಜನರಿಗೆ ನಿಮ್ಮ ಲವ್ ಲೈಫ್ದಲ್ಲಿ ಏನಾಗ್ಬೋದು ಅಂತಂತಂದ್ರೆ ಮಾತಿನ ಚಕಮಕಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ಆ ವಿಷಯದೊಳಗೆ ಇಮೋಷ್ನಲ್ ವಿಷಯದೊಳಗೆ ಒಂಥರ ಡಿಸ್ಅಗ್ರಿಮೆಂಟ್ ಅನ್ರಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅನ್ರಿ, ಈ ಥರ ವಿಚಾರಗಳು ಆಗುವಂಥದ್ದು. ಕಮ್ಯುನಿಕೇಷನ್ ಕಟ್ ಆಗುವಂಥದ್ದು, ಹಾರ್ಶ್ ಕಮ್ಯುನಿಕೇಷನ್ ಆಗುವಂಥದ್ದು, ಈ ಥರದ ವಿಚಾರಗಳು ನಿಮ್ಮ ಆಗಬಹುದು. ಅಥವಾ ಬರೀ ಲವ್ ಲೈಫ್ ಅಂತಂತಂದ್ರೆ ಬರೀ ಹೆಣ್ಣು ಗಂಡಿನ ವಿಚಾರ ಅಂತಂತಲ್ಲ, ಇದು ನಿಮ್ಮ ಮನೆಯೊಳಗೂ ಸಂಬಂಧಪಟ್ಟಂತಾರೆ. ನಿಮ್ಮ ಮನೆಯೊಳಗೆ ಯಾರಾದರೂ ಒಬ್ರು ಇರ್ಬೋದು ಇಂಥವ್ರು,
ಭಾಳ ಡೊಮಿನೇಟಿಂಗ್ ನೇಚರ್ದವ್ರು ಇರ್ಬೋದು. ಎಲ್ಲರದ್ದು ಏನಾರೇ ಆಗಲಿ ನಂದು ಮಾತ್ರ ಸರಿಯಾಗಲಿ ಅನ್ನೋರು ಕೆಲವೊಂದಿಷ್ಟು ಇರ್ತಾರೆ, ಕೆಲವೊಂದಿಷ್ಟು ಕ್ಯಾರೆಕ್ಟರ್ಸ್. ಅಂಥವ್ರು ಯಾರಾದ್ರ ಜೊತೆ ಉನ್ಕೆ ಸಾಥ್ ಆಪ್ಕಿ ಝಡಪ್ ಹೋ ಸಕ್ತಿ ಹೈ. ಸೊ ಯು ಬಿ ಕೇರ್ಫುಲ್. ರಿಲೇಷನ್ಸ್ದೊಳಗೆ ಆಗ್ಬೋದು ಇದು. ಓಕೆ, ನೋಡಿರಿ ಹೆಲ್ತ್ ವೈಸ್ ಇಲ್ಲೇನು ಬರ್ತಾಯಿದೆ ಅಂತಂದರೆ 8 ಆಫ್ ಕಪ್ಸ್. ಇಮೋಷ್ನಲ್ ಡಿಸಪಾಯಿಂಟ್ಮೆಂಟ್ ಆಗುವಂಥದ್ದು, ನೀವೇನಾದರೂ ಟ್ರಾವೆಲಿಂಗ್ ಮಾಡುವಂಥದ್ದು, ಬೇಜಾರು ಮಾಡ್ಕೊಂಡು ಏನಾದರೂ ಟ್ರಾವೆಲಿಂಗ್ ಮಾಡುವಂಥದ್ದು ಆ ಥರದ ವಿಷಯಗಳು ನಿಮ್ಮಲ್ಲಿ ಆಗಬಹುದು. ಸೊ ಅದರ ಬದಲಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಚಲೋ. ಯಾರ್ದಾರ ಮನಸ್ಸಿನಿಂದ ಬೇಜಾರಾಗೋದನ್ರಿ, ಅಥವಾ ನಿಮ್ಮನ್ನು ಯಾರಾದರೂ ಬಿಟ್ಟು ಹೋಗ್ಬೋದು, ಅಥವಾ ನೀವು ಯಾರನ್ನಾದರೂ ಬಿಟ್ಟು ಹೋಗ್ಬೋದು, ಅಥವಾ ನಿಮಗೆ ಅನ್ನಿಸ್ತಿರ್ಬೋದು ನನಗೆ ಈ ಜಾಗ ಸರಿಯಿಲ್ಲ, ನನಗಿಲ್ಲ ಅಪಮಾನ ಆಗತ್ತತಿ ಅಂತ ನಿಮಗೆ ಅನ್ನಿಸ್ಬೋದು. ಅಲ್ಲಿಂದ ನೀವು ಹೋಗ್ಬೋದು. ಈ ಥರದ್ದು ಏನಾದರೂ ವಿಚಾರಗಳು ನಿಮ್ಮ ಜೊತೆ ಆಗುವಂಥ ಟೈಮ್. ಆದರೆ ಹೆಂಗಂತಂದ್ರೆ ಸ್ವಂತಕ್ಕೊಂದು ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು. ಹೆಂಗಂತಂದ್ರೆ ಎಲ್ಲ ಟೈಮ್ ಒಂದೇ ಥರನೇ ಇರೋಂಗಿಲ್ಲ, ಈ ಫೇಸು ಕಳೆದು ಹೋಗ್ತೈತಿ ಅನ್ನುವಂಥದ್ದು. ಇಲ್ಲೇನು ಹೇಳಕತ್ತಾರ ಅಂತಂದರೆ ಮೆಡಿಟೇಷನ್ ಮಾಡಿರಿ, ಸ್ವಲ್ಪ ನಿಮ್ಮ ಸಲ ಟೈಮ್ ಕೊಡಿರಿ, ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿರಿ. ಮತ್ತು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಂತಂದ್ರೆ ಮತ್ತೊಬ್ಬರನ್ನ ಕರ್ಕೊಂಡು ಕುಂಡ್ರೋದಂತಲ್ಲ, ನೀವು ಒಬ್ಬರೇ ಕುಂಡಿರ್ಬೇಕು. ಯಾವ ಥರದ ಒಳ್ಳೆಯ ವಿಷಯಗಳನ್ನು ಜನ ತಮ್ಮ ಲೈಫ್ದೊಳಗೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಮುಂದೆ ಬಂದರು ಅಂತಂದು ಹೇಳಿ ನೀವು ವಿಚಾರ ಮಾಡಕ್ಕೆ ನೋಡಿರಿ. ಬೇರೆಯವರ ಯಾರು ಒಳ್ಳೆಯ ಜನ ಅದಾರಲ್ಲ ಅವ್ರ ಜೊತೆ ನಿಮ್ಮ ಲೈಫ್ ಕಂಪೇರ್ ಮಾಡ್ಕೊಳಕ್ಕೆ ನೋಡ್ರಿ. ಇಲ್ಲಿ ಎದ್ರ ಸಲುವಾಗಿ ಅಂತಂದರೆ ಬೆಟರ್ಮೆಂಟ್ ಸಲುವಾಗಿ. ನಿಮ್ಮ ಬದಲಾಗಿ ಜನರ ಒಪಿನಿಯನ್ ನಿಮ್ಮ ಬದಲಾಗಿ ಏನೈತಿ ಅಂತಂದು ಹೇಳಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಇಲ್ಲಿ ಏನು ಹೇಳತ್ತೆ ನೋಡ್ರಿ, ಸೆಲ್ಫ್ ಕೇರ್ ಹೇಳತ್ತೆ. ಇಲ್ಲೇನು ಹೇಳತ್ತೈತಿ ನೋಡ್ರಿ, ಇಲ್ಲಿ 7 ಆಫ್ ಸೂಟ್ಸ್ ಏನು ಹೇಳ್ತೈತಿ ಅಂತ, ನಿಮ್ಮ ಹೆಲ್ತ್ ಬದಲಾಗಿ ನೀವು ಕಾಳಜಿ ತೊಗೋಬೇಕು. ಶಾರ್ಟ್ಕಟ್ಸ್ ತೊಗೋಬೇಡ್ರಿ. ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ, ನಿದ್ದೆ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ, ನಿದ್ದೆ ಮೇಲೆ ಫೋಕಸ್ ಮಾಡಿರಿ. ಟೈಮ್ ಟು ಟೈಮ್ ಮೆಡಿಸಿನ್ಸ್ ತೊಗೋರಿ, ಟೈಮ್ ಟು ಟೈಮ್ ಡಾಕ್ಟರ್ ಕಡೆ ಹೋಗ್ರಿ, ಫಾಲೋ ಅಪ್ ಮಾಡಿರಿ. ಇನ್ನೊಂದು, ಯಾರಾದರೂ ಏನಾದರೂ ಮೆಡಿಸಿನ್ಸ್ ಹೇಳ್ತಾರೋ ಮಾಡ್ತಾರೋ ಅಂತಂತಂದ್ರೆ ಬ್ಲೈಂಡ್ಲಿ ಡೋಂಟ್ ಟೇಕ್ ಎನಿ ಮೆಡಿಸಿನ್ಸ್. ಓಕೆ, ಇಲ್ಲಿ ನೋಡ್ರಿ, ಹೆಲ್ತ್ ವಿಷಯದೊಳಗೆ ಎಲ್ಲ ನೋ ಕಾರ್ಡ್ಸನ್ನು ಅದಾವೆ, ಒಂದು ಎಸ್ ಕಾರ್ಡ್ ಇಲ್ಲ. ಮತ್ತು ಎದ್ರ ಸಲುವಾಗಿ ಅಂತಂದರೆ ಇದು ವೃಶ್ಚಿಕ ರಾಶಿ ಶೋಸ್ ಲಾಂಗ್ ಟರ್ಮ್ ಡಿಸೀಸಸ್. ಮತ್ತು ಗುರು ತನ್ನ 5ನೇ ದೃಷ್ಟಿಯಿಂದ ವೃಶ್ಚಿಕ ರಾಶಿನ ನೋಡ್ತಾರೆ. ನೋಡಿದರೆ ಕೆಟ್ಟ ಮಾಡ್ತಾರೆ ಅಂತಂತಲ್ಲ, ಗುರು ಪ್ಲ್ಯಾನೆಟ್ ಹೆಂಗೆ ಅಂತಂತಂದ್ರೆ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ ಅವರು. ಗುರು ಪ್ಲ್ಯಾನೆಟ್ ಭಾಳ ದೊಡ್ಡದಲ್ಲ, ಅಥವಾ ಎಕ್ಸ್ಪಾಂಡ್ ಕಾರಕಂತಂತ ನಾವು ಅಂತೇವೆ ಎಸ್ಟ್ರಾಲಜಿಕಲಿ. ಸೊ ಅವ್ರು ಯಾವ ಮನೆ ಅವ್ರ ದೃಷ್ಟಿ ಯಾವ ಮನೆ ಮೇಲೆ ಬೀಳ್ತತ್ತಲ್ಲ ಆ ಮನೆಗೆ ಸಂಬಂಧಪಟ್ಟಂಥ ಕ್ಯಾರೆಕ್ಟರಿಸ್ಟಿಕ್ಸ್ದೊಳಗೆ ಎಕ್ಸ್ಪಾನ್ಷನ್ ಆಕೈತಿ. ಈಗ ನೋಡಿರಿ, ಲಾಂಗ್ ಟರ್ಮ್ ಡಿಸೀಸಸ್ ಅಂದರೆ ಡಯಾಬಿಟಿಸ್ ಅನ್ರಿ, ಮತ್ತು ಸಾಕಾಗೋಷ್ಟೆಲ್ಲ ಡಿಸೀಸಸ್ ಇರ್ತಾವೆ. ಅಂಥದಕ್ಕೆ ನೀವೇನು ಮೆಡಿಸಿನ್ ತೊಗೋತಿರ್ತೀರಿ ಮಾಡ್ತಿರ್ತೀರಲ್ಲ, ನೀವು ನಿಮ್ಮಷ್ಟಕ್ಕೆ ತೋರು ಬ್ಲೈಂಡ್ಲಿ ಯಾರು ಏನಾರು ಹೇಳ್ತಾರೆ ಅಂತಂದು ಯಾರಾದರೂ ಅಡ್ವೈಸ್ ಕೇಳಿ ಏನಾರ ಮಾಡೋಕ್ಕೆ ಹೋಗ್ಬೇಡ್ರಿ ಅದನ್ನು. ಸೊ ಈಗ 2026ಕ್ಕೆ ಧನು ರಾಶಿಯವರಿಗಾಗಿ ಏನು ರೀಡಿಂಗ್ ಬರಾಕತ್ತೈತಿ, ಕರಿಯರ್, ಲವ್ ಲೈಫ್ ಮತ್ತು ಹೆಲ್ತ್ದೊಳಗೆ. ಓಕೆ, ಇದು ನಿಮ್ಮ ಕರಿಯರ್ದೊಳಗೆ. ಇದು ನಿಮ್ಮ ಲವ್ ಲೈಫ್ದಲ್ಲಿ. ಓಕೆ, ದಿಸ್ ಈಸ್ ಫಾರ್ ಹೆಲ್ತ್. ನೋಡಿರಿ, ಧನುರಾಶಿಯವರಿಗಾಗಿ ಇಲ್ಲಿ ಕರಿಯರ್ದೊಳಗೆ ಏನು ಬರೋದತ್ತು ನೋಡಿರಿ, ಕರಿಯರ್ದೊಳಗೆ 5 ಆಫ್ ವಾಂಡ್ಸ್ ಇದೆ. ಕರಿಯರ್ದೊಳಗೆ 5 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂದರೆ ಕಾನ್ಫ್ಲಿಕ್ಟ್ಸ್ ಹೇಳ್ತೈತಿ. ಓಕೆ, ಆರ್ಗ್ಯುಮೆಂಟ್ಸ್ ಹೇಳ್ತೈತಿ, ಒಂಥರ ಟಾಕ್ಸಿಕ್ ಕಾಂಪಿಟೇಷನ್ ಅಂತಂದು ಹೇಳ್ತೈತಿ. ನಿಮ್ಮ ಆಫೀಸ್ ವರ್ಕ್ದೊಳಗದು ಆಗಬಹುದು ಈ ಥರ. ಸೊ ಟ್ರೈ ಟು ಹ್ಯಾಂಡಲ್ ಇಟ್ ಕೂಲಿ, ಕಾಮ್ಲಿ. ಒಂಥರ ಸಿಟ್ಟು ಬರುವಂಥ ಸನ್ನಿವೇಶಗಳ ನಿರ್ಮಾಣ ಆಗಬಹುದು. ಸೊ ಎಷ್ಟಾಕತಿ ಅಷ್ಟು ಸ್ವಂತಕ್ಕೆ ಹ್ಯಾಂಡಲ್ ಮಾಡೋಕೆ ನೋಡಿರಿ ಪ್ರಾಪರ್ಲಿ. ಓಕೆ, ಆಮೇಲೆ ಇಲ್ಲೇ 10 ಆಫ್ ಸೋರ್ಸ್ ಐತಿ. 10 ಆಫ್ ಸೋರ್ಸ್ ಏನು ಹೇಳ್ತೈತಿ ಅಂತಂದ್ರೆ ಜಾಬ್ ಹೋಗ್ಬೋದು, ಅಥವಾ ಏನಾದರೂ ಮತ್ತು ಕರಿಯರ್ ರಿಲೇಟೆಡ್ ಏನಾದರೂ ನಿಮಗೆ ಲಾಸಸ್ ಅಂತ ಅನ್ನಿಸ್ಬಹುದು. ಸೊ ಹೆಂಗಂತಂದರೆ ಎಷ್ಟಾಕತಿ ಅಷ್ಟು ನಿಮ್ಮ ಎನರ್ಜಿ ಅಲೈನ್ ಮಾಡ್ಕೊಳಕ್ಕೆ ನೋಡಿರಿ. ಕೆಲವೊಂದಿಷ್ಟು ಈ ಟಾಕ್ಸಿಕ್ ಎನ್ವೈರ್ಮೆಂಟ್ ಐತಿ ಅಂತಂತಂದರೆ ಇಂಥ ಜನ ಏನಾದರೂ ಬ್ಯಾಕ್ ಬಿಚ್ಚಿಂಗ್ ಮಾಡ್ಬೋದು ಇಲ್ಲಿ.
ಓಕೆ. ಸೊ ಸ್ವಂತಕ್ಕೆ ಕಾಪಾಡಿಕೊಳ್ರಿ, ಎನರ್ಜಿ ಅಲೈನ್ ಮಾಡಿರಿ. ನಿಮಗೆ ಯಾವುದು ಬೇಕೋ ಅಥವಾ ನಿಮಗೆ ಯಾವ ಕೆಲಸ ಸರಿ ಹೋಗ್ತತೋ ಅಥವಾ ನೀವು ಆಯುಷ್ಯದೊಳಗೆ ಏನು ಸರಿ ಹಂಗೆ ಮಾಡಬಹುದು ಅದ್ರ ಬದಲಾಗಿ ನೀವು ಸೀರಿಯಸ್ಲಿ ವಿಚಾರ ಮಾಡಿರಿ, ಎನರ್ಜಿ ಅಲೈನ್ ಮಾಡಿರಿ, ಅದಕ್ಕೆ ತಕ್ಕಂಗೆ ಕೆಲಸ ಮಾಡಿಕೊಡ್ರಿ. ಓಕೆ. ಆಮೇಲೆ 6 ಆಫ್ ಪೆಂಟಿಕಲ್ಸ್ ಕೆಲವೊಂದಿಷ್ಟು ಜನರಿಗೆ ಏನು ಹೇಳ್ತೈತಿ ಅಂತಂದ್ರೆ ಒಂದು ಪ್ರಾಪರ್ ಗೈಡೆನ್ಸ್ ಸಿಗುವಂಥದ್ದನ್ರಿ, ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ರಿ, ಅಥವಾ ನಿಮ್ಮ ವರ್ಕ್ ವಿಷಯದೊಳಗೆ ಕರಿಯರ್ ವಿಷಯದೊಳಗೆ ಬ್ಯಾಲೆನ್ಸ್ ಬರುವಂಥದ್ದನ್ರಿ. ತಮಗೆ ಯಾರಾದರೂ ಅಡ್ವೈಸೂ ಮಾಡ್ಬೋದು, ಕರಿಯರ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ಏನಾದರೂ ಆ ಥರ ವಿಷಯಗಳಾಗ್ಬೋದು. ಪ್ರಮೋಷನ್ ಸಿಗ್ಬೋದು, ಜಾಬ್ ಸಿಗ್ಬೋದು, ನಿಮಗೆ ಯಾರ ಕಡೆ ಅಂದರೆ ದುಡ್ಡಿನ ಹೆಲ್ಪ್ ಆಗ್ಬೋದು, ಅಥವಾ ಗೈಡೆನ್ಸ್ ಸಿಗ್ಬೋದು, ಅಥವಾ ತಾವು ಯಾವುದಾರ ವಿಷಯದೊಳಗೆ ಕಂಪೆನ್ಸೇಷನ್ ಹುಡುಕಾಕತ್ತಿದ್ರಿ ಅಂತಂತಂದ್ರೆ ನಿಮಗೆ ಅದು ಸಿಗ್ಬೋದು. ಈ ಥರದ ವಿಚಾರಗಳು ಆಗುವಂಥ ಅಂದರೆ ನೀವು ಫೈನಾನ್ಷಿಯಲಿ ಯು ವಿಲ್ ಬಿ ರಿವಾರ್ಡೆಡ್. ಅಂದ್ರೆ ನೀವೇನು ಹಾರ್ಡ್ ವರ್ಕ್ ಮಾಡಿರಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡಿ ನಿಮಗೆ ಅದರಿಂದ ಏನಾದರೂ ಒಳ್ಳೇದು ಸಿಗುವಂಥದ್ದು ಕರಿಯರ್ ರಿಲೇಟೆಡ್. ನೋಡಿರಿ, ಇಲ್ಲೇ ಲವ್ ರಿಲೇಟೆಡ್ ಏನು ಬರಾಕತ್ತೈತಿ ಅಂತಂದ್ರೆ ತಾವು ಏನಾದರೂ ರಿಲೇಷನ್ದೊಳಗೆ ಇದ್ರೆ ನಿಮ್ಮ ಪಾರ್ಟ್ನರ್ ನಿಮಗೆ ಕಮಿಟ್ಮೆಂಟ್ ಕೊಡುವಂಥದ್ದು. ಓಕೆ. ಆದರೆ ಕಮಿಟ್ಮೆಂಟ್ ಕೊಟ್ಟರು ಸಹಿತ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಹೇಳಿದ ಮೇಲೂ ಸಹಿತ ಅವ್ರು ಹ್ಞೂ ಅಂದ್ರೆ ಅಷ್ಟೇ ಅರೇಂಜ್ಡ್ ಮ್ಯಾರೇಜ್, ಅವ್ರು ಹ್ಞೂ ಅಂದ್ರೆ ಅಷ್ಟೇ ಮ್ಯಾರೇಜ್ ಆಕತ್ತೆ. ಅದರ್ವೈಸ್ ಅರೇಂಜ್ಡ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಆರ್ ದೇರ್. ಯಾರಿಗೆ ಮ್ಯಾರೇಜ್ ಆಗಿಲ್ಲ ಅವರಿಗೆ ಮ್ಯಾರೇಜ್ ಪ್ರಪೋಸಲ್ಸ್ ಬರುವಂಥದ್ದು, ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು ಆ ಥರದ್ದು ಆಗ್ಬೋದು. ಕೆಲವೊಬ್ಬರಿಗೆ ರಿಲೇಷನ್ಸನ್ನು ಬರ್ಡನ್ ಅಂತ ಅನ್ನಿಸ್ಬೋದು, ಒಂದು ಸಲ ಟಾಕ್ಸಿಕ್ ಅಟ್ಮಾಸ್ಫಿಯರ್ ತಯಾರಾದ್ರೂ ಆಗ್ಬೋದು. ಅಂದರೆ ರಿಲೇಷನನ್ನು ಓವರ್ ಬರ್ಡನ್ ಆದಂಗೆ. ಎಷ್ಟು ಕೆಲವು ಸರ್ತಿ ಕನ್ವಿನ್ಸ್ ಮಾಡಿದ್ರು ಸಹಿತ ಅವು ಕನ್ವಿನ್ಸು ಆಗಂಗಿಲ್ಲ, ಇನ್ನೇನಿಲ್ಲ. ಕೆಲವು ಸರ್ತಿ ಹೆಂಗೆ ಅನಿಸುತ್ತೆ ಅಂದರೆ ಟೈಮು ನಾನು ಕೊಡಾಕತ್ತೇನೆ ಅಥವಾ ಪ್ರೀತಿನೂ ನಾನು ಕೊಡಾಕತ್ತೇನೆ, ನನ್ನ ಪಾರ್ಟ್ನರ್ ಕಡೆಯಿಂದ ನನಗೇನೂ ಸಿಗ್ತಾ ಇಲ್ಲ ಅನ್ನುವಂಥ ವಿಷಯನೂ ನಿಮ್ಮಲ್ಲಿ ಬರ್ಬೋದು. ಅಂದ್ರೆ ಈ ರಿಲೇಷನ್ ಬದಲಾಗಿ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಾನು ತೊಗೊಳಕತ್ತೇನೆ ಅಂತ ಅನಿಸ್ಬೋದು ನಿಮಗೆ. ಒಂಥರ ರಿಸ್ಟ್ರಿಕ್ಟೆಡ್. ಕೆಲವೊಬ್ರು ಇರ್ತಾರೆ ಎಲ್ಲೇ ಬರೋಕೆ ಬಿಡೋಂಗಿಲ್ಲ, ಭಾಳ ಕ್ಲಿಂಗಿ ನೇಚರ್ ಇರ್ತಾರೆ. ಆ ಥರ ಏನಾದರೂ ನಿಮಗೆ ಆಗುವಂಥ ಸಮಸ್ಯೆಗಳಾಗುವಂಥ ಚಾನ್ಸಸ್ ಕೆಲವೊಂದಿಷ್ಟು ಮಂದಿ ಏನಂತಂತಂದ್ರೆ ನಿಮ್ಮ ರಿಸೋರ್ಸಸ್ಸನ್ನು ನೀವು ಪ್ರಾಪರ್ಲಿ ಯೂಸ್ ಮಾಡಿಕೊಂಡು ಲವ್ ಲೈಫ್ದೊಳಗೆ ನಿಮಗೆ ಏನು ಬೇಕು ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಿ. ಮತ್ತು ಕೆಲವೊಂದಿಷ್ಟು ಮಂದಿಗೆ ಹೆಂಗಂತಂದ್ರೆ ನಿಮ್ಮ ಪಾರ್ಟ್ನರ್ ಹೆಂಗಿರ್ಬೋದು ಅಂತಂದ್ರೆ ವೆರಿ ಕಮ್ಯುನಿಕೇಟಿವ್, ವೆರಿ ಟಾಕೆಟಿವ್, ಒಳ್ಳೆ ಜಾಬ್ ನೋಡಿ ಇರುವಂಥವ್ರು, ಒಳ್ಳೆ ಸ್ಕಿಲ್ಡ್ ಮನುಷ್ಯ ಇರುವಂಥವ್ರು, ಆ ಥರ ತಮ್ಗೆ ಯಾರಾದರೂ ಸಿಗ್ಬೋದು. ಲವ್ ಲೈಫ್ದೊಳಗೆ ವಿಚಾರ ಮಾಡಿದರೆ ಒಂದು ರಿಲೀಜಿಯಸ್ ಫಂಕ್ಷನ್ ಏನಾದರೂ ನಿಮ್ಮ ಮನೆಯೊಳಗೆ ಆಗುವಂಥದ್ದು. ಅದೇ ಇಲ್ಲಿ ನೋಡಿರಿ, ಇಲ್ಲೇನೈತಿ ಅಂತಂದರೆ ಹೆಲ್ತ್ ರಿಲೇಟೆಡ್ ಏನು ಬರಾಕತ್ತೈತಿ ಅಂತಂದ್ರೆ ನಿಮ್ಮಷ್ಟಕ್ಕೆ ನೀವು ಒಂದು ಸ್ವಲ್ಪ ಡಿಸ್ಕನೆಕ್ಟೆಡ್ ಇರುವಂಥ ಚಾನ್ಸಸ್. ಯಾವುದಾದ್ರೂ ಕೆಲವೊಂದು ವಿಷಯಗಳನ್ನು ನಮ್ಮ ಮನಸ್ಸಿಗೆ ಬೇಕಾದಂಗೆ ಆಗಲಿಲ್ಲ ಅಂತಂದ್ರೆ ನಮಗೆ ಬೇಜಾರಾಗತ್ತೆ, ನಮಗೆ ಬೇಕಾಗಿತ್ತು ಅಂತಂದೇಳಿ. ಆದರೆ ಹೆಂಗಿರ್ತೈತಿ ಅಂದ್ರೆ ಅದಕ್ಕಿಂತ ಒಳ್ಳೇದೇನಾದರೂ ನಮಗೆ ಸಿಗಬೇಕಾಗಿರ್ತೈತಿ. ಅಂಥ ಒಳ್ಳೆಯ ವಿಷಯ ಕಡೆ ನಾವು ಫೋಕಸ್ ಮಾಡೋಂಗಿಲ್ಲ. ನಾವೇನು ಕಳ್ಕೊಂಡೀವಿ ಅದ್ರ ಸಲ ಅಷ್ಟೇ ವಿಚಾರ ಮಾಡ್ತಿರ್ತೇವೆ. ನೀವು ಅದಕ್ಕೆ ನಿಮ್ಮಷ್ಟಕ್ಕೆ ನೀವು ಡಿಸ್ಕನೆಕ್ಟೆಡ್ ಇರುವಂಥ ವಿಷಯ ಆಗಬಹುದು. ಸೊ ಹೆಂಗಂದ್ರೆ ಇಲ್ಲಿ ಅವೇರ್ನೆಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಕೆಲವೊಂದು ಸರ್ತಿ ಹೆಂಗಾಗತ್ತಂತಂದ್ರೆ ನಾವು ನಮ್ಮ ವಿಚಾರದಾಗ ಮುಳುಗಿರ್ತೀವಿ. ಸೊ ನಮ್ಗೆ ಯಾವುದಾದ್ರೊಂದು ಅಪಾರ್ಚುನಿಟಿ ಬಂದಿರ್ತೈತಿ, ಅದು ದಾಟಿ ಹೋಗಿರ್ತೈತಿ. ಸೊ ಆಮೇಲೂ ರಿಗ್ರೆಟ್ ಮಾಡೋದ್ರೊಳಗೂ ಏನು ಉಪಯೋಗ ಇಲ್ಲ. ಸೊ ಎಲ್ಲ ಕಡೆಯೂ ಲಕ್ಷ್ಯ ಇರಲಿ ಸ್ವಲ್ಪ. ನಾಟ್ ಫೈನಾನ್ಷಿಯಲ್ ಕಂಡೀಷನ್, ಹೆಲ್ತ್ ರಿಲೇಟೆಡ್ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್, ಅಂದರೆ ಹೆಲ್ತ್ ಸ್ವಲ್ಪ ಕುಗ್ಗುವಂಥದ್ದು ಏನಾದರೂ ಆಗಬಹುದು. ಸೊ ನಿಮ್ಮ ಹೆಲ್ತ್ ಕಡೆ ಲಕ್ಷ್ಯ ಇಡ್ರಿ. ಹೆಲ್ತ್ ಸ್ವಲ್ಪ ಹಾಳಾದಂಗೆ ಅಂತ ಅನಿಸಿದ್ರು ಸಹಿತ ಅದ್ರ ಜೊತೆ ಫೈನಾನ್ಷಿಯಲ್ ಕಂಡೀಷನೂ ವೀಕ್ ಆಗುವಂಗೆ. ಡಯಟ್ ಮೇಲೆ, ನಿದ್ದೆ ಮೇಲೆ ಲಕ್ಷ್ಯ ಕೊಡ್ರಿ. ಒಂದು ಸ್ವಲ್ಪ ಕಡಿಮೆ ಮಾತಾಡ್ರಿ. ಒಳ್ಳೆಯ ವಿಚಾರಗಳ ಬದಲಾಗಿ ವಿಚಾರ ಮಾಡಿರಿ. ಸ್ವಂತಕ್ಕೇ ಹೇಳ್ಕೊಡ್ರಿ, ಇದು ಟೈಮ್ ಬಂದತ್ತಲ್ಲ, ಈ ಟೈಮನ್ನು ಪಾಸ್ ಆಗ್ತೈತಿ ಅಂತಂದು ಹೇಳಿ. ಇಲ್ಲಿ ನೋಡಿರಿ, ಇಲ್ಲಿ ಕೆಲವೊಂದಿಷ್ಟು ಜನರಿಗೆ ಮುಂದಿಂದ ಹೀಲಿಂಗ್ ಬರತೈತಿ. ಯಾರು ನಿಮಗೆ ಅವ್ರ ಮೆಂಟೋರ್ ಅಂತಂದು ಹೇಳಿ ಬಂದಿರ್ತಾರೆ, ಅವ್ರು ನಿಮಗೆ ಹೀಲಿಂಗ್ ಮಾಡೋದನ್ನು ಕಲಿಸ್ಕೊಡ್ತಾರೆ, ಅವರೇ ಹೀಲ್ ಮಾಡ್ತಾರೆ. ಕೆಲವೊಂದಿಷ್ಟು ವಿಷಯಗಳನ್ನು ಹೇಳ್ತಾರೆ. ನನಗನ್ಸಿದ ಮಟ್ಟಿಗೆ ನೀವು ಚಕ್ರದ ಮೇಲೆ ಅದು ಧ್ಯಾನ ಮಾಡ್ಬೋದು, ಮತ್ತು ಬೇರೆ ಥರದ್ದು ಯಾವುದಾದ್ರೂ ಮೆಡಿಟೇಷನ್ ಮೆಥಡ್ಸ್ ನೀವು ಕಲ್ಕೋಬೋದು, ಅಥವಾ ಅವ್ರಿಗೆ ಕಲಿಸ್ಬೋದು. ಆ ಥರದ್ದು ನೀವು ಫಾಲೋವನ್ನು ಮಾಡ್ಬೋದು. ಅದರಿಂದ ನಿಮ್ಮ ಮೆಂಟಲ್ ಹೆಲ್ತ್ ಸುಧಾರಿಸುವಂಥ ಚಾನ್ಸಸ್ ಆರ್ ದೇರ್. ಸೊ ಪಾಸಿಟಿವ್ ಎನರ್ಜಿ ನಿಮ್ಮ ಹತ್ರ ಬರ್ತಾ ಇದೆ, ನಿಮ್ಮ ಕಡೆಗೆ ಹೀಲಿಂಗ್ ಬರಾಕತ್ತೈತಿ. ಸೊ ಬಿ ಹೋಪ್ಫುಲ್. ಯಾವುದಾದ್ರೂ ಸಣ್ಣ ಪುಟ್ಟ ವಿಷಯಗಳಿಂದ ಇನ್ಸ್ಪೈರ್ ಆಗಿ ಮೆಂಟಲಿ ಹೆಲ್ದಿ ಇರಾಕೆ ನೋಡ್ರಿ.
ನೋಡಿರಿ ಇಲ್ಲಿ ಕೆಲವೊಂದಿಷ್ಟು ಬಾಟಮ್ದೊಳಗೆ ಏನೈತಿ ಅಂತಂದ್ರೆ ಮಾನಿಟ್ರಿಗೆ ಏನಾಗುವಂಥದ್ದು. ಸೊ ಇಲ್ಲಿ ಹೆಂಗಂತಂತಂದ್ರೆ ವಿಷಯಗಳನ್ನು ನೀವು ಮಲ್ಟಿಪಲ್ ವಿಷಯಗಳನ್ನು ನೀವು ಬ್ಯಾಲೆನ್ಸ್ ಮಾಡೋಕೆ ನೋಡ್ತೀರಿ. ಸೊ ಮಕರ ರಾಶಿಯ ಸಲುವಾಗಿ ಯಾವ ಥರದ ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. ದಿಸ್ ಈಸ್ ಫಾರ್ ಕರಿಯರ್. ಓಕೆ, this is for health. ಸೊ ಮಕರ ರಾಶಿಯವರ ಸಲುವಾಗಿ ಏನು ಬರ್ತಾ ಇದೆ ರೀಡಿಂಗು. ಸೊ ಮಕರ ರಾಶಿಯವರಿಗೆ ಪ್ರೊಫೆಷನ್ದೊಳಗೆ ಏನು ಬರ್ತಾ ಇದೆ ನೋಡಿ. ಪೇಜ್ ಆಫ್ ಪೆಂಟಕಲ್ಸ್ ಅಂದರೆ ಮಾನಿಟ್ರಿಗೆ ಏನಾಗೋದು, ದುಡ್ಡಿನ ವಿಷಯದೊಳಗೆ ಏನಾದರೂ ಹೊಸ ಬಿಗಿನಿಂಗ್ ಆಗೋದು, ನಿಮ್ಮ ಕರಿಯರ್ದೊಳಗೆ ನೀವು ಎಕ್ಸೆಲ್ ಮಾಡೋದನ್ರಿ, ಎಜುಕೇಷನ್ದೊಳಗೆ ಎಕ್ಸೆಲ್ ಮಾಡೋದನ್ರಿ, ಫೈನಾನ್ಷಿಯಲ್ ಸೆಕ್ಯೂರಿಟಿ, ಕೆಲಸದ ಅಂದರೆ ದುಡ್ಡಿನ ರಿಲೇಟೆಡ್ ಏನಾದರೂ ಹೊಸ ಬಿಗಿನಿಂಗು, ಕೆಲಸದ ರಿಲೇಟೆಡು ಏನಾದರೂ ಒಂದು ಹೊಸ ಬಿಗಿನಿಂಗ್, ಒಳ್ಳೆ ಟ್ರೈನಿಂಗಿಗೆ ಏನಾದರೂ ಎಂಟರ್ ಆಗೋದನ್ರಿ, ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡೋದಂತಂತನ್ರಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರಾಕತ್ತೈತಿ. 2 ಆಫ್ ಪೆಂಟಕಲ್ಸ್ ಅಂತಂದ್ರೆ ನೀವು ಜಗ್ಲಿಂಗ್ ಮಾಡೋದು ಅಂದ್ರೆ ಪ್ರಯಾರಿಟೀಸ್ ಜಾಸ್ತಿ ಆಗೋದು, ಪ್ರಯಾರಿಟೀಸ್ ಸೆಟ್ ಮಾಡೋಂಗಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗೋದು, ಮೇಂಟೈನ್ ಮಾಡೋಕೆ ಓಡಾಡ್ತೀರಿ, ಸ್ವಲ್ಪ ಸ್ಟ್ರೆಸ್ದೊಳಗೆ ಬರ್ತೀರಿ. ಸೊ ವಿಚಾರ ಮಾಡಿರಿ ಸ್ವಲ್ಪ. ಇನ್ ಬಿಟ್ವೀನ್ ನಿಮಗೆ ಎಲ್ಲಾದರೂ ಯಾರಿಗಾದರೂ ದುಡ್ಡು ಕೊಡುವಂಥ ಪ್ರಶ್ನೆ ಬಂದರೂ ಬರ್ಬೋದು, ಯಾರಿಗಾದರೂ ಮನಿ ಟ್ರಾನ್ಸ್ಫರ್ ಮಾಡುವಂಥ ಪ್ರಶ್ನೆ ಬಂದರೂ ಬರ್ಬೋದು ನಿಮ್ಮಲ್ಲಿ. ಓಕೆ, ಅಂದರೆ ಕೆಲವೊಂದಿಷ್ಟು ಜನರಿಗೆ ಫೈನಾನ್ಷಿಯಲ್ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡೋಕೆ ಸಿಗ್ತೈತಿ. ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳ್ತೈತೆ ನೋಡಿರಿ, ಒಂಥರ ಕಾನ್ಫಿಡೆಂಟ್ ಲೀಡರ್ಶಿಪ್ ಕ್ವಾಲಿಟೀಸ್ ಇಂಪ್ರೂವ್ ಆಗೋದನ್ರಿ, ನಿಮ್ಮ ಪ್ರೊಫೆಷ್ನಲ್ ಗೋಲ್ಸ್ ನೀವು ಪರ್ಸ್ಯೂ ಮಾಡೋದನ್ರಿ, ನೀವು ಇಷ್ಟಪಟ್ಟಂಥದ್ದೇ ಜಾಬ್ ನಿಮಗೆ ಸಿಗೋದು, ಯಾರಾದರೂ ಹೈಯರ್ ಅಥಾರಿಟಿ ಅವ್ರ ಜೊತೆಗೆ ಮೀಟಿಂಗ್ಸ್ ಫಿಕ್ಸ್ ಆಗೋದು, ಈ ಥರದ ವಿಷಯಗಳು. ಓಕೆ, ಒಂದಿಷ್ಟು ಜನ ಏನಾದರೂ ಇಂಡಿಪೆಂಡೆಂಟ್ಲಿ ಬಿಸ್ನೆಸ್ ಮಾಡಬೇಕು ಅಂತಂದು ಹೇಳಿ ವಿಚಾರ ಮಾಡೋದು, ಅದರೆಡೆಗೆ ಜಾಸ್ತಿ ಆಶಾವಾದಿಯಾಗಿರೋದು, ಅದ್ರ ತಕ್ಕಂಗೆ ಕೆಲಸ ಮಾಡೋದು, ಆ ವಿಷಯಗಳು ಆಗುವಂಥದ್ದು. ನೋಡಿರಿ, ಲವ್ ಲೈಫ್ದೊಳಗೆ ಏನು ಬರಾಕತ್ತೈತಿ ಅಂದರೆ ಕೆಲವೊಂದಿಷ್ಟು ಜನರಿಗೆ ಹೊಸದೇನಾದರೂ ಅವ್ರ ಜೀವನದಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಸಿಂಗಲ್ ಇದ್ದರೆ ಸಿಂಗಲ್ ಇರಲಿ ಅಥವಾ ರಿಲೇಷನ್ಶಿಪ್ದೊಳಗಿರಲಿ. ರಿಲೇಷನ್ಶಿಪ್ದಾಗಿದ್ರಿ ಅಂತಂದ್ರೆ ಕಮಿಟ್ಮೆಂಟ್ ಕೊಡೋದನ್ರಿ, ಒಬ್ಬರೇ ಸಿಂಗಲ್ ಇರ್ತಿದ್ರಿ ಅಂತಂದರೆ ಏನಾದರೂ ಮುಂದಿಂದ ಪ್ರಪೋಸಲ್ ಬರೋದನ್ರಿ, ಅಥವಾ ತಮಗೇನಾದರೂ ಮದುವೆ ವಯಸ್ಸು ಬಂದಿತ್ತು ಅಂತಂತಂದರೆ ಎಂಗೇಜ್ಮೆಂಟ್ ಆಗೋದು, ಮ್ಯಾರೇಜ್ ಆಗೋದು, ಈ ಥರದ್ದು ಏನಾದರೂ ವಿಷಯಗಳು ಆಗುವಂಥದ್ದು. ಅಥವಾ ತಮ್ಮ ಪ್ರೀತಿಯ ಪಾತ್ರರಾದವ್ರು ಯಾರಾದರೂ ತಮಗೆ ಗಿಫ್ಟ್ಸ್ ಕೊಡೋದಾಗಲಿ ಅದೂ ಆಗ್ಬೋದು. ತಾವೇನಾದರೂ ತಮ್ಮ ಲವ್ ಲೈಫ್ದೊಳಗೆ ಏನಾದರೂ ಒಂದು ಸೆಲೆಬ್ರೇಷನನ್ನು ಬರ್ಬೋದಾ, ಪ್ರೆಗ್ನೆನ್ಸಿ ರಿಲೇಟೆಡ್ ಅಂತನ್ರಿ, ಏನಾದರೂ ಒಂದು ಒಳ್ಳೆ ನ್ಯೂಸ್ ಕೇಳೋಕೆ ಸಿಗ್ತೈತಿ. ಕೆಲವೊಂದಿಷ್ಟು ಜನರಿಗೆ ಏನಾಗ್ಬೋದು ಅಂತಂದ್ರೆ 8 ಆಫ್ ಕಪ್ಸ್ ಐತಿ, ಇದು ಏನೋ ಬೇಡಪ್ಪ ಅಂತಂದು ಹೇಳಿ ಏನಾದರೂ ಒಂದು ಹೊಸ ಬಿಗಿನಿಂಗ್ ಹುಡುಕಾಡ್ಕೊಂಡು ಅಲ್ಲಿಂದ ಪಾಸ್ ಆಗಿಬಿಡೋದು. ಓಕೆ, ಡಿಸಪಾಯಿಂಟ್ಮೆಂಟ್ ಆಗಬಹುದು. ಕೆಲವೊಂದಿಷ್ಟು ಜನರಿಗೆ ಹೆಂಗೆ ಆಗ್ಬೋದು ಅಂತಂತಂದ್ರೆ ಇದ್ದ ರಿಲೇಷನ್ ಬಡದಾಡಿ ಹೆಂಗಾದರೂ ಉಳಿಸ್ಕೋಬೇಕಪ್ಪ ಅಂತ ಅನ್ನೋದ್ರೊಳಗನ ಟೈಮ್ ಹೋಗ್ತೈತಿ ಅವ್ರದ್ದು. ಸೊ ಅದ್ರ ಸಲುವಾಗಿ ವಿಚಾರ ಮಾಡಿರಿ, ಅದು ಯಾವ ರಿಲೇಷನ್ದೊಳಗೆ ನೀವು ಅದಿರಿ, ಆ ರಿಲೇಷನ್ ನಿಮಗೆ ನಾಳೆ ಎಲ್ಲಿವರೆಗೂ ಅದು ನಿಮಗೆ ಸರ್ವಿಸ್ ಕೊಡ್ಬೋದು ಅಂತ ಅನ್ನೋದ್ರ ಬದಲಾಗಿ ವಿಚಾರ ಮಾಡಿರಿ. ವಿಚಾರ ಮಾಡಿ ಒಳ್ಳೆ ನಿರ್ಣಯಗಳನ್ನು ತೊಗೊಳ್ರಿ. ಸಿಟ್ಟಿನೊಳಗೆ ಏನಾದರೂ ಉಳಿಸ್ಕೋಬೇಕು ಅಂತಂದು ಹೇಳಿ ಓಡಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಲವ್ ಲೈಫ್ದೊಳಗೆ ಸಿಚುವೇಶನ್ ಸ್ವಲ್ಪ ಚಾಲೆಂಜಿಂಗ್ ಅಂತಂದೇಳಿ ಅನ್ನಿಸ್ಬಹುದು. ನಿಮಗೆ ಒಳ್ಳೆ ನಿರ್ಣಯಗಳನ್ನು ತೊಗೊಂಡು ಅದರೊಳಗಿಂದ ಹೊರಗೆ ಬರಕ್ಕೆ ನೋಡ್ರಿ. ಸೊ ಹೆಲ್ತ್ ರಿಲೇಟೆಡ್ ಏನು ಬರಾಗತ್ತೈತೆ ನೋಡಿರಿ. ಹೆಲ್ತ್ ರಿಲೇಟೆಡ್ 3 ಕಾರ್ಡನ್ನು ಚಲೋ ಅದಾವೆ. ಸೆಲ್ಫ್ ಲವ್ ಅನ್ರಿ, ಸೆಲ್ಫ್ ಕೇರ್ ಅಂತನ್ರಿ, ಸ್ವಂತದ ಡಯಟ್ ಮೇಲೆ ಪ್ಲ್ಯಾನ್ ಮಾಡೋದು, ನಿದ್ದೆ ಸರಿಯಾಗಿ ಮಾಡೋದು, ನೀರು ಸರಿಯಾಗಿ ಕೊಡೋದು, ಈ ಥರದ ವಿಚಾರಗಳನ್ನು ನೀವು ಮಾಡ್ತೀರಿ. ಮಾಡ್ತಿರ್ಲಿಲ್ಲ ಅಂತಂತಂದ್ರೆ ಮಾಡಿರಿ. 3 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ
ನೀವು ಏನಾದರೂ ಹಳಿವೇನಾದರೂ ಜಡ್ಡು ಜಾಪತ್ರೆ ಇತ್ತಂತಂದ್ರೆ ಅಲ್ಲಿಂದ ನಿಮಗೆ ರಿಕವರಿ ಆಗುವಂಥದ್ದು. ಮತ್ತು ನೀವು ಅದ್ರ ಸಲುವಾಗಿ ಪ್ರಾಪರ್ ಹಂಗೆ ಪ್ಲ್ಯಾನ್ ಮಾಡ್ಬೇಕು. ನಿಮ್ಮ ಡಯಟ್ ಅನ್ರಿ, ನಿದ್ದೆ ಅನ್ರಿ, ಊಟ, ವಾಟ್ ಎವರ್ ಇಟ್ ಈಸ್. ನಮ್ಮ ಹೆಲ್ತ್ ಸರಿಯಂಗೆ ಇಟ್ಕೊಳಕ್ಕೆ ನಮಗೆ ಏನೆಲ್ಲ ವಿಷಯಗಳನ್ನು ನಾವು ಮಾಡಬೇಕು, ಅದ್ರ ಬದಲು ನೀವು ಒಂದು ಸ್ವಲ್ಪ ಕಾಳಜಿ ತೊಗೋಬೇಕಾಕತ್ತಿಲ್ಲ. ಪ್ಲ್ಯಾನ್ ಮಾಡ್ಬೇಕಾಗತ್ತೆ ಅದ್ರ ಸಲುವಾಗಿ. ದೂರಿಂದ ಪ್ಲ್ಯಾನ್ ಮಾಡಿರಿ. ಯಾಕಂತಂದ್ರೆ ನೀವು ಈ ಜಡ್ಡು ಜಾಪತ್ರೆ ಇದಾವಲ್ಲ, ಇದರಿಂದ ಒಂದು ಫ್ರೀಡಮ್ ಬೇಕಲ್ಲ. ಸೊ ನೀವು ಅದನ್ನು ಮಾಡ್ತೀರಿ ಮತ್ತು ನಿಮ್ಗೆ ಅದ್ರೊಳಗೆ ಸಕ್ಸಸ್ನೂ ಸಿಗ್ತದೆ. ಬಿಕಾಸ್ ಚಾರಿಯಟ್ ಕಾರ್ಡ್ ಇಸ್ ದೇರ್. ಚಾರಿಯಟ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ ಸೆಲ್ಫ್ ಡಿಸಿಪ್ಲಿನ್. ಅಂದರೆ ನೀವು ಸೆಲ್ಫ್ ಡಿಸಿಪ್ಲಿನ್ಫುಲಿ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡು ನೀವು ಅದರಿಂದ ಹೊರಗೆ ಬರ್ತೀರಿ. ಸೊ ಹೆಲ್ತ್ ಬಹುತ್ ಅಚ್ಚಾ ಹೈ ಇದರ್. ಸೊ ಕುಂಭರಾಶಿಯವರಿಗಾಗಿ ಏನು ರೀಡಿಂಗ್ ಬರಾಕತ್ತೈತಿ ಅಂತ ನೋಡೋಣ. ಕುಂಭರಾಶಿ ಈಸ್ ಅ ಬಿಗ್ ನೆಟ್ವರ್ಕ್. ಜೂನ್ ತಿಂಗಳಲ್ಲಿ ನಿಮ್ಮ ಕರಿಯರ್ ರಿಲೇಟೆಡ್ ಏನಾಗಬಹುದು. ಆಮೇಲೆ ಇದು ನಿಮ್ಮ ಲವ್ ಲೈಫ್. ಓಕೆ, ಇದು ಹೆಲ್ತ್. ಕುಂಭರಾಶಿಯವರಿಗೆ ಕರಿಯರ್ದೊಳಗೆ ಏನು ಬರಾಕತ್ತೈತೆ ನೋಡ್ರಿ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಮೇಲೆ ನೀವು ಕೆಲಸ ಮಾಡ್ತೀರಿ. ನೀವು ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳಕ್ಕಂತಂದೇಳಿ ನೀವು ಏನಾದರೂ ಗ್ರೂಪ್ಸ್ ಜಾಯಿನ್ ಮಾಡೋದನ್ರಿ, ಅಥವಾ ಬಿಸ್ನೆಸ್ದೊಳಗೆ ಏನಾದರೂ ಕೊಲಾಬ್ರೇಷನ್ ಅಂತಂತನ್ರಿ, ಡೆಡಿಕೇಟೆಡ್ಲಿ ಕೆಲಸ ಮಾಡ್ತೀರಿ. ನಿಮ್ಮ ಮೇಲೆ ನೀವು ಕೆಲಸ ಮಾಡ್ತೀರಿ. ಅಂದರೆ ಒಟ್ಟಾರೆ ನಿಮ್ಮ ಕೆಲಸದೊಳಗೆ ನೋಡಾಕ ಗ್ರೋತ್ ಇರ್ತೈತಿ. 3 ಆಫ್ ಪೆಂಟಿಕಲ್ಸ್ ಏನು ಹೇಳ್ತೈತೆ ಅಂದ್ರೆ ಗ್ರೋತ್ ಹೇಳ್ತೈತಿ. ಅಂದರೆ ಯಾರಾದರೂ ಒಬ್ಬರು ಥರ್ಡ್ ಪರ್ಸನ್ ಬಂದು ನಿಮಗೆ ಏನಾದರೂ ಸಜೆಸ್ಟ್ ಮಾಡೋದನ್ರಿ, ಏನಾದರೂ ಹೆಲ್ಪ್ ಮಾಡೋದನ್ರಿ, ಆ ವಿಷಯ ನಡೆಯುವಂಥದ್ದು ಕರಿಯರ್ದೊಳಗೆ ಇಲ್ಲೇ 3 ಆಫ್ ವಾಂಡ್ಸ್ ಐತಿ. ಇದು ಟ್ರಾವೆಲಿಂಗ್ ಹೇಳ್ತೈತಿ. ಫಾರಿನ್ ಲ್ಯಾಂಡಿಂದ ಏನಾದರೂ ಚಾನ್ಸಸ್ ಹೇಳ್ತೈತಿ. ನೀವು ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರ ಬದಲಾಗಿ ನೀವು ವಿಚಾರ ಮಾಡ್ತೀರಿ. ನೀವು ಒಟ್ಟಾರೆ ನಿಮ್ಮ ಕರಿಯರ್ದೊಳಗೆ ಗ್ರೋತ್ ನೋಡಕ್ಕೆ ಸಿಗ್ತೈತಿ ಕೆಲವೊಂದಿಷ್ಟು ಮಂದಿಗೆ. ಅಂದರೆ ನೀವು ಏನು ಕೆಲಸ ಹಿಡಿತೀರಿ ಅಥವಾ ನಿಮ್ಮ ಚಾಯ್ಸಸ್ದೊಳಗೆ ನಿಮಗೆಲ್ಲ ಸಕ್ಸಸ್ ಸಿಗ್ತೈತಿ. ಕೆಲವೊಂದಿಷ್ಟು ಮಂದಿಗೆ ಏನಾದರೂ ಹಿಂಗಾಗ್ಬೋದಲ್ಲ, ಕೆಲವೊಂದಿಷ್ಟು ಯಾವುದಾದ್ರೂ ಪ್ರಾಜೆಕ್ಟ್ ವರ್ಕ್ ನಿಮಗೆ ಏನಾದರೂ ತೊಂದರೆ ಕೊಡ್ಬೋದು, ಅದರೊಳಗಿಂದ ಏನಾದರೂ ಲಾಸ್ ಆಗ್ಬೋದು. ಅದರಿಂದ ಎಂಗ್ಸೈಟಿ ಅನ್ರಿ, ಸ್ಟ್ರೆಸ್ ಅನ್ರಿ, ಏನಾದರೂ ಆ ಥರದ ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಆರ್ ದೇರ್. ಸೊ ಈಗ ಹಿಂಗೂ ವಿಚಾರ ಮಾಡಿರಿ. ನೀವು ಈ ಥರ ಏನಾದರೂ ಆಗ್ತೈತಿ, ಈ ಥರ ಏನಾದರೂ ಆಗೋದಕ್ಕೆ ನೀವು ಯಾರಾದರೂ ಒಬ್ರು ಥರ್ಡ್ ಪರ್ಸನನ್ನು ಭೇಟಿಯಾಗಿ ಹೋಗ್ಬೋದು. ಇವ್ರ ಕಡೆಯಿಂದ ನಿಮ್ಮಲ್ಲಿರುವಂಥ ವಿಷಯಕ್ಕೆ ಸಮಾಧಾನ ಸಿಗುವಂಥದ್ದು, ಈ ಥರದ ವಿಷಯಗಳು ಆಗುವಂಥ ಚಾನ್ಸಸ್. ನೀವು ಕಳೆದು ಹೋದ ಬಿಸ್ನೆಸ್ದೊಳಗೆ, ಕರಿಯರ್ದೊಳಗೆ ಕಳೆದು ಹೋದ್ರ ಬದಲಾಗನ ಜಾಸ್ತಿ ಇದನ್ನು ಮಾಡ್ತೀರಿ. ಸೊ ನೀವು ಯಾರನ್ನಾದರೂ ಕಮ್ಯುನಿಕೇಟ್ ಮಾಡ್ತೀರಿ, ಅಥವಾ ಮಾಡಲಿಲ್ಲ ಅಂತಂತಂದರೆ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಅಂದರೆ ವಿಷಯಗಳು ಸರಿ ಹೋಗುವಂಥದ್ದು. ನಿಮಗಿಂತ ಈ ವಿಷಯದೊಳಗೆ ಈ ಮನುಷ್ಯ ಒಂಥರ ಎಕ್ಸ್ಪರ್ಟೀಸ್ ಅಂಥವ್ರನ್ನ ಬೆಟ್ಟ ಆಗ್ರಿ. ಇಂಥ ಎಕ್ಸ್ಪರ್ಟ್ ಪರ್ಸನನ್ನು ಬೆಟ್ಟ ಆದ್ರಿ ಅಂತಂತಂದರೆ ವಿಷಯಗಳು ಸರಿ ಹೋಗುವಂಥದ್ದು. ಇಲ್ಲಿ ಎಷ್ಟು ಕರೆಕ್ಟ್ ಬಂತು ನೋಡಿ. 3 ಆಫ್ ಪೆಂಟಿಕಲ್ಸ್, 8 ಆಫ್ ಪೆಂಟಿಕಲ್ಸ್. ನಿಮ್ಮ ಸ್ಕಿಲ್ ಮೇಲೆ ನೀವು ಕೆಲಸ ಮಾಡೋದು, ಸತತ ಕೆಲಸ ಮಾಡೋದು, ಡೆಡಿಕೇಟೆಡ್ಲಿ ಕೆಲಸ ಮಾಡೋದು, ರಿಪೀಟೆಡ್ಲಿ ಕೆಲಸ ಮಾಡೋದು ಒಂದೇ ಕೆಲಸದ ಮೇಲೆ. ಯಾಕಂತಂದ್ರೆ ಕುಂಭರಾಶಿನ ಯಾರನ್ನ ಸ್ಯಾಟರ್ನ್ ಸಿಗ್ನಿಫೈ ಮಾಡ್ತಾರೆ. ಸ್ಯಾಟರ್ನ್ ಅಂತಂದ್ರೆ ಏನೋ ಒಂದೇ ಕೆಲಸ ಮೇಲೆ ಮಾಡೋದು. ಎಲ್ಲಿವರೆಗೂ ನೀವು ಪರ್ಫೆಕ್ಟ್ ಆಗೋದಿಲ್ಲ ಅಲ್ಲಿ ತನಕ. ಸೊ ನೀವು ಸಪ್ರೇಟ್ ವಿಚಾರ ಮಾಡಿದರೆ ಹಂಗೆ ನೀವು ಕೂಡಿಸಿ ಓದಿದರೆ ನೀವು ಈ ಥರನೂ ಮಾಡ್ಬೋದು. ಲವ್ ಲೈಫ್ದೊಳಗೆ ಏನು ಬರತ್ತೈತೆ ನೋಡ್ರಿ, ವರ್ಲ್ಡ್ ಕಾರ್ಡ್ ಇದೆ. ಅದೇನು ತೋರಿಸ್ತೈತೆ ಅಂದರೆ ಕಂಪ್ಲೀಷನ್ ತೋರಿಸ್ತೈತಿ, ಫುಲ್ಫಿಲ್ಮೆಂಟ್ ತೋರಿಸ್ತೈತಿ. ನೀವು ರಿಲೇಷನ್ಶಿಪ್ದೊಳಗಿದ್ರೆ ಒಂದು ಹ್ಯಾಪಿ ಎಂಡಿಂಗ್ ಅಂತಂದು ಹೇಳ್ಬೋದು. ಮ್ಯಾಜಿಷಿಯನ್ ಕಾರ್ಡ್ ಏನು ಹೇಳ್ತೈತಿ ಅಂತಂದರೆ ಐಡಿಯಲ್ ರಿಲೇಷನ್ಶಿಪ್ ಬಿಲ್ಡ್ ಮಾಡೋದ್ರೊಳಗೆ ನೀವು ಮಾಹಿರ್. ನಿಮಗೆ ಗೊತ್ತಿರ್ತೈತಿ ನಾನು ಏನು ಮ್ಯಾನಿಫೆಸ್ಟ್ ಮಾಡ್ಬೋದು, ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಿ. ನೀವು ನಿಮ್ಮ ಪವರ್ಸ್ ಯೂಸ್ ಮಾಡಿ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೋತೀರಿ. ಕಿಂಗ್ ಆಫ್ ಕಪ್ಸ್, ನಿಮ್ಮ ಜೀವನದೊಳಗೆ ಒಬ್ಬರು ಎಂಥ ಒಳ್ಳೆ ವ್ಯಕ್ತಿ ಬರ್ಬೋದು ಅಂತಂತಂದ್ರೆ ಹಿ ಈಸ್ ವೆರಿ ರೊಮ್ಯಾಂಟಿಕ್, ವೆರಿ ಲಾಯಲ್, ವೆರಿ ಡಿಪ್ಲೊಮ್ಯಾಟಿಕ್ ಆಲ್ಸೋ. ನಿಮ್ಮ ಜೀವನದೊಳಗೆ ಒಂಥರ ಹಾರ್ಮನಿ ತರುವಂಥ ಒಬ್ಬ ವ್ಯಕ್ತಿನ ತಾವು ಭೇಟಿ ಆಗ್ಬೋದು. ಈಸ್ ಅ ವೆರಿ ಸಪೋರ್ಟಿವ್, ವೆರಿ ಡಿವೋಟೆಡ್, ವೆರಿ ಲಾಯಲ್. ಈ ಥರದ್ದು ಯಾರಾದರೂ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುವಂಥವ್ರು, ಈ ಥರದ ಘಟನೆಗಳು ಆಗುವಂಥದ್ದು. ಓಕೆ, ಈಗ ನಿಮ್ಮ ಹೆಲ್ತ್ ವಿಷಯದೊಳಗೆ ನೋಡಿರಿ. ಹೆಲ್ತ್ ವಿಷಯದೊಳಗೆ ಯಾಕೋ ಸ್ವಲ್ಪ ಹೆಲ್ತ್ ನಿಮಗೆ ಯಾಕೋ ಒಂಥರ ಚಾಲೆಂಜಿಂಗ್ ಅಂತಂತಂದೇಳಿ ಅನ್ನಿಸ್ಬೋದು. ಸೊ ಅದ್ರ ಸಲುವಾಗಿ ಅದ್ರ ಬದಲಾಗಿ ನಿರಾಸಕ್ತಿ ವಹಿಸೋಕ್ಕಿಂತನೂ ಅದ್ರ ಬದಲಾಗಿ ಕಾಳಜಿ ವಹಿಸ್ರಿ. ನೋಡಿರಿ, ಏನಾದರೂ ಸಡನ್ನಾಗಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರುವಂಥ ಚಾನ್ಸಸ್ ಆರ್ ದೇರ್.
ಯಾಕಂದ್ರೆ ಈಗ ಸದ್ಯ ಸ್ಯಾಟರ್ನರು 12ನೇ ಮನೆಯೊಳಗೆ ಅದಾರ. ಸೊ ನಿಮ್ಮ ಹೆಲ್ತ್ ಬದಲಾಗಿ ನಿಮ್ಮ ಹೆಲ್ತ್ ಬದಲಾಗಿ ಒಂದು ಸ್ವಲ್ಪ ನೀವು ಕಾಳಜಿ ತೊಗೊಳ್ರಿ. ನೋಡಿರಿ, ಇಲ್ಲಿ ಜಜ್ಮೆಂಟ್ ಕಾರ್ಡ್ ಇದೆ. ನೀವೇನಾದರೂ ನಿಮ್ಮ ಮೇಲೆ ಸರಿ ಹೆಂಗೆ ನಿಮ್ಮ ಹೆಲ್ತ್ ಮೇಲೆ ನೀವು ಕಾಳಜಿ ಮಾಡಿದ್ದೆ ಅದಲ್ಲಿ ನಿಮಗೊಂಥರ ಸೆಕೆಂಡ್ ಚಾನ್ಸ್ ಕೊಟ್ಟಂಗೆ ದೇವರು. ನಿಮ್ಮ ಸ್ಟೆಮಿನಾ ಇಲ್ಲಿ ಸಲದ ವಿಷಯಗಳನ್ನೆಲ್ಲ ವಿಚಾರ ಮಾಡಿ ನಿಮ್ಮ ಸ್ಟೆಮಿನಾ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಹೆಂಗಿರ್ತೈತಿ, ಏನಾದರೂ ಒಂದು ಚೇಂಜ್ ಬರುವಂಥದ್ದು, ನಿಮ್ಮ ಹೆಲ್ತ್ ಒಳಗೆ ಏನಾದರೂ ಒಂದು ದೊಡ್ಡದೊಂದು ಚೇಂಜ್ ಬರ್ತೈತಿ. ಸೊ ಬಿ ರೆಡಿ ಫಾರ್ ದ್ಯಾಟ್. ಇದು ಚೇಂಜ್ ಒಳ್ಳೇದಂತಂತ ಏನಲ್ಲ, ಏನಾದರೂ ಸಡನ್ನಂಗೆ ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಯಾಕಂದರೆ ಕುಂಭರಾಶಿ ಓನರ್ ಯಾರಂದ್ರೆ ಶನಿ ಈಸ್ ಇನ್ 12th ಹೌಸ್ ಆಫ್ ಲಾಸಸ್. ಅದು ಹಾಸ್ಪಿಟಲೈಸೇಷನ್ ಹೇಳ್ತದೆ. ಸೊ ನೋಡಿರಲಿ, ಹಾಸ್ಪಿಟಲ್ದಲ್ಲಿ ಚಿನ್ನನೂ ಐತಿ. ಸೊ ಈಗಾಗಲೇ ನನಗೆ ಅನಿಸೋ ಮಟ್ಟಿಗೆ ನೋಡಿರಿ, ಈ ಮನುಷ್ಯ ಹೆಂಗೆ ಅಂತಂತಂದ್ರೆ ಇದು ಏಂಜಲ್ ಇದು. ಈಗಾಗಲೇ ನಿಮಗೆ ದೇವರು ಒದರಿ ಹೇಳಕತ್ತಾನೆ, ನಿಮ್ಮ ಹೆಲ್ತ್ ಬದಲಾಗಿ ನೀವು ಕಾಳಜಿ ತೊಗೋರಿ, ಮೆಂಟಲ್ ಹೆಲ್ತ್ ಬದಲಾಗಿ ಕಾಳಜಿ ತೊಗೋರಿ. ಏನಾದರೂ ಹೆಲ್ತ್ ರಿಲೇಟೆಡ್ ಏನಾದರೂ ಸಡನ್ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಿದ್ರೆ ಡಾಕ್ಟರ್ ಕಡೆ ಹೋಗ್ರಿ, ತೋರಿಸ್ರಿ ಅಂತಂದು ಹೇಳಾಕತ್ತೈತಿ. ಸೊ ನೀವೇನು ಮಾಡಬೇಕು ಅಂತಂತಂದರೆ ಕೇಳಬೇಕು ಅದನ್ನಷ್ಟೇ. ಓಕೆ. ಈಗ ಮೀನ ರಾಶಿಗಾಗಿ ಜೂನ್ 2026 ಏನು ಬರ್ತೈತಿ ರೀಡಿಂಗ, ನಿಮ್ಮ ಕರಿಯರ್ ರಿಲೇಟೆಡ್ ಏನೈತಿ. ದಿಸ್ ಇಸ್ ಲವ್ ರಿಲೇಟೆಡ್. ಸೊ ಮೀನರಾಶಿಯವರಿಗೆ ಕರಿಯರ್ದೊಳಗೆ ಏನು ಬರಾಕತ್ತೈತೆ ನೋಡ್ರಿ, ಕರಿಯರ್ದೊಳಗೆ ಏನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬರ್ಬೋದು. ಓಕೆ, ಒಳ್ಳೆ ಪಾರ್ಟ್ನರ್ ಸಿಗ್ಬೋದು ನಿಮಗೆ, ಅಥವಾ ಹೆಂಗೂ ಇರ್ಬೋದಲ್ಲ, ಹಳೆಯವ್ರು ಯಾರಾದರೂ ಪಾರ್ಟ್ನರ್ಸ್ ಬಿಟ್ಟು ಹೋಗಿರ್ಬೋದು, ಮತ್ತು ಜಾಯ್ನ್ ಆಗ್ಬೋದು ಅವ್ರು ನಿಮ್ಮನ್ನು. ಸೊ ಏನಾದರೂ ಪ್ರೊಜೆಕ್ಟ್ ವರ್ಕ್ ಹೊಸದಿರ್ಬೋದು, ಅದರೊಳಗೆ ನೀವು ಅವ್ರನ್ನ ಬಹುತೇಕ ಕರಿಬೋದು ವಾಪಸ್, ಅಥವಾ ಅವ್ರು ನಿಮ್ಮನ್ನು ಕರಿಬೋದು. ಈ ಥರದ ವಿಚಾರಗಳಾಗುವಂಥದ್ದು. ಏನಾದರೂ ಸಕ್ಸಸ್ ಆಗಿದ್ದರೆ ಅದ್ರ ಬದಲೇ ಪಾರ್ಟಿ ಮಾಡುವಂಥದ್ದು ಎದ್ರಂದ್ರೆ ಬಿಸ್ನೆಸ್ ಅಥವಾ ಕರಿಯರ್ ರಿಲೇಟೆಡ್. ಗ್ರ್ಯಾಜುಯೇಷನ್ನು ಕಂಪ್ಲೀಟ್ ಆಗ್ಬೋದು ತಮ್ಮದು. ಕೆಲವೊಂದಿಷ್ಟು ಮಂದಿಗೆ ಮಲ್ಟಿಪಲ್ ಚಾಯ್ಸಸ್ ಬರ್ಬೋದು, ಅದು ಯಾವುದೇ ಕರಿಯರ್ದೊಳಗೆ. ಓಕೆ, ಸೊ ಚೂಸ್ ವೈಸ್ಲಿ. ಬೇರೆದವ್ರು ಏನಾರೇ ಹೇಳ್ತಾರೋ ನೀವು ಇದನ್ನು ಮಾಡ್ಬೋದು ಅಂತಂದು ಹೇಳಿ ಅದನ್ನು ಆ ಥರ ಮಂದಿ ಮಾತು ಕೇಳಕ್ಕೆ ಹೋಗ್ಬೇಡ್ರಿ, ಮಂದಿ ಸಜೆಷನ್ ಬಿಲ್ಗಳು ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವು ನಿಮ್ಮ ಎನರ್ಜಿ ಅಲೈನ್ ಮಾಡಿರಿ, ನಿಮಗೆ ಏನು ಡೈಜೆಸ್ಟ್ ಆಗ್ತದೆ ಅದನ್ನು ನೋಡಿರಿ, ಆಮೇಲೆ ನೀವು ಅದನ್ನು ಚೂಸ್ ಮಾಡಿರಿ. ಗಡಿಬಿಡಿಯೊಳಗೆ ಏನಾದರೂ ನಿರ್ಧಾರ ತೊಗೊಂಡು ಏನಾದರೂ ಚೂಸ್ ಮಾಡಿ ನಡಕ್ಕೆ ಏನಾದರೂ ಬ್ರೇಕ್ ಆಗುವಂಥ ಟೈಮ್ ಬರ್ಬೋದು. ನೋಡಿ, ಇಲ್ಲೇ ಮೂನ್ ಕಾರ್ಡನ್ನು ಏನು ಹೇಳ್ತೈತಿ ಅಂತಂದ್ರೆ, ಬೇರೆಯವ್ರ ಮಾತು ಕೇಳಿ ನೀವು ಈ ಥರದ ಪ್ರಾಬ್ಲಮ್ಸ್ ಒಳಗೆ ತಾವು ಸಿಕ್ಕಾಗುವಂಥ ಸಮಯನೂ ಬರ್ಬೋದು. ಓಕೆ, ಇವೆರಡೂ ಕಾರ್ಡ್ ಒಂಥರ ನೋಡಿದ್ರೆ ಒಂಥರ ಪ್ರೊಫೆಷ್ನಲ್ ಅನ್ಸರ್ಟನಿಟಿ ಅಂತಂತ ಅನ್ಕೊಡ್ರಿ. ಅಥವಾ ಹಿಂಗೂ ಇರ್ಬೋದಲ್ಲ, ತಾವು ಕೆಲವೊಂದಿಷ್ಟು ಜನ ಸೈಕಾಲಜಿ ಸಬ್ಜೆಕ್ಟ್ ಏನಾದರೂ ಚೂಸ್ ಮಾಡ್ಕೊಳ್ಳುವಂಥದ್ದು, ಅಥವಾ ಸೈಕಿಯಾಟ್ರಿ ಕಡೆ ಏನಾದರೂ ನಿಮ್ಮ ಇಂಟ್ರೆಸ್ಟ್ ಬರುವಂಥದ್ದು, ಈ ಥರದ ವಿಷಯಗಳನ್ನು ನೀವು ಚೂಸ್ ಮಾಡ್ಕೊಳ್ಳುವಂಥದ್ದು ಆಗ್ಬೋದು. ಅದನ್ನು ಪ್ರೊಫೆಷನ್ ಅಂತ ಹೇಳಿ ಮುಂದೆ ನಾವು ಕಂಟಿನ್ಯೂ ಮಾಡೋಣ ಅಂತಂದು ಹೇಳಿ ಈ ಥರದ ಘಟನೆಗಳು ನಡೆಯುವಂಥ ಚಾನ್ಸಸ್. ಸೊ ನಿಮ್ಮ ಲವ್ ಲೈಫ್ದೊಳಗೆ ಏನಾಗ್ಬೋದು ನೋಡ್ರಿ, 2 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಈಗಾಗಲೇ ನೀವು ರಿಲೇಷನ್ಶಿಪ್ದೊಳಗೆ ಇದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂಥದ್ದು, ಅಥವಾ ನೀವು ಅವ್ರ ಜೊತೆ ಮಾತಾಡಿ ಏನಾದರೂ ಡಿಸಿಷನ್ ತೊಗೋಬೇಕು ಅಂತಂದರೆ ಡಿಸಿಷನ್ ತೊಗೊಳಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ಬರ್ಬೋದು, ಅಥವಾ ಅವ್ರು ತಮಗೆ ಇಲ್ಲ ಅಂತಂತ ಅನ್ಬೋದು. ಅಥವಾ ಮದುವೆಗೆ ಏನಾದರೂ ನಿಮ್ಮ ಪ್ರಪೋಸಲ್ಸ್ ಬಂದರೆ 2ಕ್ಕಿಂತ ಹೆಚ್ಚಿಗೆ ಬರ್ಬೋದು. ಅವಾಗ ಯಾವುದು ಚೂಸ್ ಮಾಡಬೇಕು ಅಂತಂದು ಹೇಳಿ ನಿಮ್ಗೆ ಗೊತ್ತಾಗಂಗಿಲ್ಲ. ಈ ಥರದ ಪ್ರಸಂಗಗಳು ಆಗುವಂಥದ್ದು.
ಪೇಜ್ ಆಫ್ ಪೆಂಟಕಲ್ಸ್ ನೋಡಿದ್ರೆ ನಿಮ್ಮ ಲವ್ ಲೈಫ್ದೊಳಗೆ ಏನಾಗ್ತತಿ ಅಂತಂತಂದ್ರೆ ಯಾರಾದರೂ ತಮಗೆ ಮುಂದಿಂದ ಪ್ರಪೋಸ್ ಮಾಡ್ಬೋದು, ಬಟ್ ಕಮಿಟ್ಮೆಂಟ್ ಮಾಡಲಿಕ್ಕಿಲ್ಲ. ಸೊ ಹೆಂಗಂತಂತಂದ್ರೆ ಲಾಂಗ್ ಟರ್ಮ್ ಬದಲಾಗಿ ವಿಚಾರ ಮಾಡಿ ನೀವು ಡಿಸಿಷನ್ ತೊಗೊಳ್ಳೋದು ಉತ್ತಮ. ಅಂದರೆ ನಿಮಗೆ ಯಾರಾದರೂ ಪಾರ್ಟ್ನರ್ ಮುಂದಿಂದ ಬಂದರೆ ಅಥವಾ ಆ ಥರದ ಪ್ರಪೋಸ್ ಯಾರಾದರೂ ನಿಮಗೆ ಮಾಡಿದರೆ ಆ ಮನುಷ್ಯನಲ್ಲಿ ಇಮ್ಮ್ಯಾಚುರಿಟಿ ಇರುವಂಥ ಚಾನ್ಸಸ್ ಆರ್ ದೇರ್. ಸೊ ವಿಚಾರ ಮಾಡಿರಿ ಆ ವಿಷಯದ ಬದಲಾಗಿ. ಓಕೆ, ಕ್ವೀನ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತೆ ನೋಡ್ರಿ, ಬಿ ಗ್ರೌಂಡೆಡ್, ಬಿ ಹಂಬಲ್, ಓಕೆ, ಸ್ಟೇಬಲ್ ಆ್ಯಂಡ್ ಪ್ರಾಕ್ಟಿಕಲ್ ಕಮಿಟ್ಮೆಂಟ್ ಹೇಳ್ತೈತೆ ನಿಮ್ಮ ಲವ್ ಲೈಫ್ದೊಳಗೆ. ನೋಡ್ರಿ ಹೆಲ್ತ್ ರಿಲೇಟೆಡ್ ಇಲ್ಲಿ 3 ಕಾರ್ಡ್ಸ್ ಬಂದಾವೆ. ಏನು, 10 ಆಫ್ ಪೆಂಟಕಲ್ಸ್, ಎಂಪರರ್ ಆ್ಯಂಡ್ 2 ಆಫ್ ವಾಂಡ್ಸ್. ಎಂಪರರ್ ಏನು ಹೇಳ್ತೈತಿ ಅಂತಂದ್ರೆ ಸ್ಟ್ರಿಕ್ಟ್ ಪ್ಲ್ಯಾನ್ ಮಾಡಿರಿ ಅಂತಂದು ಹೇಳ್ತೈತಿ. ಅದ್ರ ಬದಲಾಗಿ ನಿಮ್ಮ ಹೆಲ್ತ್ ಬದಲಾಗಿ ನಿಮ್ಮ ಹೆಲ್ತ್ ರುಟೀನ್ ಚೆಕಪ್ ಮಾಡ್ಕೊತ ಇರ್ರಿ. ಏನಾದರೂ ನೀವು ಹೆಲ್ತ್ ಬದಲಾಗಿ ಪ್ಲ್ಯಾನ್ ಮಾಡಿದ್ರೆ ಪ್ಲ್ಯಾನ್ ಸಕ್ಸಸ್ ಆಗುವಂಗೆ ಮಾಡಿರಿ, ಮತ್ತು ಪ್ಲ್ಯಾನ್ ಮೇಲೆ ಕೆಲಸ ಮಾಡಿರಿ. ಬರೀ ಪ್ಲ್ಯಾನ್ ಅಷ್ಟೇ ಮಾಡಿ ಬಿಟ್ಬಿಡ್ಬೇಡ್ರಿ. ಹೆಲ್ತ್ ರಿಲೇಟೆಡ್ ಏನೆಲ್ಲ ಪ್ರಿಕಾಷನ್ಸ್ ತೊಗೋಬೇಕಾಗೈತಿ ಅದನ್ನೆಲ್ಲ ತೊಗೋರಿ. ಎದಕ್ಕಂತಂದ್ರೆ ಒಂದು ಹ್ಯಾಪಿ ಲೈಫ್ ಲೀಡ್ ಮಾಡೋಕ್ಕಂತಂದು ಹೇಳಿ. ಫ್ಯಾಮಿಲಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ನಿಮಗೆ ಮೊದಲಿಂದ ಅದಾವೇನು ನೋಡ್ಕೊಡ್ರಿ. ಓಕೆ, ಅವು ಕೆಲವೊಂದು ಹೆಂಗಿರ್ತಾವೆ ಅಂದ್ರೆ ಇದು ಲಾಂಗ್ ಟರ್ಮ್ ತೋರಿಸ್ತೈತಿ. ದುಡ್ಡಿನ ವಿಷಯದ ವಿಚಾರ ಮಾಡಿದ್ರೆ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ತೋರಿಸ್ತೈತಿ. ಸೊ ಈ ಡಿಸೀಸ್ ಬದಲಾಗಿ ವಿಚಾರ ಮಾಡಿದರೆ ಲಾಂಗ್ ಟರ್ಮ್ ಡಿಸೀಸಸ್ ತೋರಿಸ್ತೈತಿ. ಸೊ ಹೆಂಗಂತಂದ್ರೆ ಅದ್ರ ಸಲುವಾಗಿ ಯಾವುದೇ ಥರದ ಶಾರ್ಟ್ಕಟ್ಸ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಒಂದು ಒಳ್ಳೆ ಜೀವನ ಮಾಡಬೇಕು ಅಂತಂತಂದ್ರೆ ಅದ್ರ ಸಲುವಾಗಿ ಏನು ಮಾಡಬೇಕು ಆ ಎಲ್ಲ ವಿಷಯಗಳನ್ನು ಹೆಲ್ತ್ ರಿಲೇಟೆಡ್ ಮಾಡಿರಿ, ಡಿಸಿಪ್ಲಿನ್ಫುಲಿ ಮಾಡಿರಿ. ಪ್ಲ್ಯಾನ್ ಮಾಡಿದರೆ ಅದ್ರ ಮೇಲೆ ಪ್ರಾಪರಂಗೆ ಡಿಸಿಷನ್ ತೊಗೊಳ್ರಿ. ಸರಿನಾ?